ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ನಮ್ಮ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ನಮ್ಮ ಗೌರಿ ಗಣೇಶ ಹಬ್ಬವು ಹಿಂದೂ ಧರ್ಮದ ಹಬ್ಬಗಳಲ್ಲಿ ಒಂದು ವಿಶೇಷವಾದ ಹಬ್ಬವಾಗಿದೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ಹಬ್ಬದಲ್ಲಿ ಗಣಪತಿಯ ಮೂರ್ತಿಯನ್ನು ಪೂಜಿಸುವ ಮೂಲಕ ಹಬ್ಬವನ್ನು ಆಚರಿಸುವುದು ವಾಡಿಕೆ. ದೇವತೆಗಳಲ್ಲಿ ಮೊದಲು ಗಣಪತಿಗೆ ಪೂಜೆ ಮಾಡುವುದು ವಾಡಿಕೆ. ಹೌದು, ಇಂದಿನ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಗೌರಿ ಗಣೇಶ ವ್ರತಾಚರಣೆಯ ಹಿನ್ನೆಲೆಯಾಗಿರ್ಬೋದು, ಇದರ ವಿಶೇಷತೆ, ಹಾಗೆಯೇ ಆಚರಣೆಯ ವಿಧಾನ ಹಾಗೂ ಆಚರಣೆಯಿಂದ ದೊರಕುವಂಥ ಲಾಭಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್.ಡಿ.ಕೋಟೆಯ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಸಲಹೆಗಾರರು, ಆಗಮಿಕರು ಹಾಗೂ ಶಿಕ್ಷಕರು ಆದಂಥ ಶ್ರೀ ಮಹೇಶ್ವರ ಆರಾಧ್ಯರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಧನ್ಯವಾದಗಳು ಶ್ರೀಕಾಂತ್ ಅವರೇ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನು ಕೊಡ್ತೇನೆ. ಸರ್, ಮೊದಲಿಗೆ ತಮಗೆ ಈ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ಸಮಸ್ತ ಜನಧ್ವನಿ ಕೇಳುಗರಿಗೆ ಹಾಗೂ ಜನಧ್ವನಿ ಉದ್ಯೋಗ ಮಿತ್ರರಿಗೂ ಹಾಗೂ ತಮಗೂ ಕೂಡ ಈ ಒಂದು ವಿಶ್ವವಸು ನಾಮ ಸಂವತ್ಸರದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಶ್ರೀಕಾಂತ್ ಅವರೇ. ಸರ್, ನಮ್ಮ ಹಿಂದೂ ಧರ್ಮದ ಹಬ್ಬಗಳಲ್ಲಿ ಪ್ರಮುಖವಾಗಿ ಆಚರಿಸುವಂಥ ಹಬ್ಬಗಳಲ್ಲಿ ಅಥವಾ ವ್ರತಗಳಲ್ಲಿ ಈ ಗೌರಿ ಗಣೇಶ ವ್ರತ ಅನ್ನೋದು ಬಹಳ ಮುಖ್ಯವಾದ ವ್ರತ ಸರ್. ಹೌದು. ಈ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಆಗಿರ್ಬೋದು, ಹಾಗೆಯೇ ಈ ವರ್ಷದ ವಿಶೇಷತೆ ಏನಿದೆ ಸರ್? ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಪಂಚಾನನ ಮುಖೋದ್ಭೂತಾನ್ ಪಂಚಾಕ್ಷರಮನೂಪಮಾನ್ ಪಂಚಸೂತ್ರಕೃತೋ ಒಂದೇ ಪಂಚಾಚಾರ್ಯನ್ ಜಗದ್ಗುರುನ್. ಜಗದಾದಿ ಜಗದ್ಗುರುಗಳು ಪಂಚ ಆಚಾರ್ಯರನ್ನ ಋಣ್ಮಂದಿರದಲ್ಲಿ ಸ್ಮರಿಸುತ್ತಾ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ವಿಘ್ನ ನಿವಾರಕನಾಗಿರತಕ್ಕಂಥ ಗಣಪತಿಯನ್ನು ಹಾಗೂ ನನ್ನ ಆರಾಧ್ಯ ದೈವವಾಗಿರತಕ್ಕಂತಹ ಶ್ರೀ ವಿಜಯಸಿದ್ಧಿ ವಿನಾಯಕ ದೇವರ ಪಾದಾರವಿಂದಗಳಿಗೆ ವಂದಿಸುತ್ತಾ ನನ್ನ ಎಲ್ಲ ಆತ್ಮೀಯ ಆಧ್ಯಾತ್ಮಿಕ ಮತ್ತು ಲೌಕಿಕ ಗುರುವರಿಯರಿಗೆ ನಮಸ್ಕರಿಸುತ್ತಾ ಈ ಒಂದು ಏನು ಗೌರಿ ಗಣೇಶ ಹಬ್ಬ ಅಂತಕ್ಕಂಥದ್ದನ್ನು ಕರಿತೀವಿ, ಇದರ ಹಿನ್ನೆಲೆಯನ್ನು ತಾವು ಕೇಳಿದ್ರಿ. ನೋಡಿ, ಈ ಗೌರಿ ಗಣೇಶ ಹಬ್ಬ ಅನ್ನುವಂತಹದ್ದು ನಾವು ಸಾಮಾನ್ಯ ಭಾಷೆಯಲ್ಲಿ ಕರೀತಕ್ಕಂಥ ಹಬ್ಬ ಆಗಿರತಕ್ಕಂಥದ್ದು. ಆದರೆ ಇದರ ನಿಜನಾಮ ಏನು ಅಂತ ಹೇಳಿದ್ರೆ, ಇವೆರಡೂ ಕೂಡ ವ್ರತಗಳು. ಸ್ವರ್ಣ ಗೌರಿ ವ್ರತ ಮತ್ತು ವರಸಿದ್ಧಿ ವಿನಾಯಕ ವ್ರತ ಅಂತಕ್ಕಂಥ ಎರಡು ಪ್ರಸಿದ್ಧವಾಗಿರತಕ್ಕಂಥ ಎರಡು ವ್ರತಗಳು. ಏನು ಇದರ ಹಿನ್ನೆಲೆ ಅಂತ ನಾವು ನೋಡಿದಾಗ, ಕೈಲಾಸದಲ್ಲಿ ಶಿವಕುಮಾರನಾಗಿರತಕ್ಕಂತಹ ಒಂದು ಷಣ್ಮುಖ, ಸ್ಕಂದದೇವ ಅಂತ ಕರಿತೀವಿ. ಸ್ಕಂದ ಪುರಾಣದಲ್ಲಿ ಉಲ್ಲೇಖವಾಗಿರೋ ಪ್ರಕಾರವಾಗಿ ಈತ ತನ್ನ ತಂದೆಯಾಗಿರತಕ್ಕಂಥ ಶಿವನನ್ನ ಕೇಳ್ತಾರೆ, ಈಶ್ವರನನ್ನ. ಜನರ ಸಂಕಷ್ಟವನ್ನ ಪರಿಹಾರ ಮಾಡತಕ್ಕಂತಹ, ಜನರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡ್ತಕ್ಕಂತಹ ಒಂದು ವಿಶೇಷವಾದ ವ್ರತವನ್ನು ತಿಳಿಸ್ಬೇಕು ಅಂತ ಹೇಳಿದಾಗ, ಆಗ ಪರಮೇಶ್ವರರು ತನ್ನ ಮಗನಾಗಿರತಕ್ಕಂತಹ ಶಿವಕುಮಾರ ಸ್ವಾಮಿ ಷಣ್ಮುಖನಿಗೆ ಹೇಳಿದಂತಹ ಇವೆರಡು ವ್ರತಗಳು. ನೋಡಿ, ಮೊದಲನೇದಾಗಿ ನಾವು ಗೌರಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸ್ವರ್ಣ ಗೌರಿ ವ್ರತ ಅಂತೇಳಿ ಕರಿತೀವಿ. ಅಲ್ಲೇ ಇದೆ ಸ್ವರ್ಣ ಗೌರಿ ಅಂದ್ರೆ ಸುವರ್ಣದ ವರ್ಣದಲ್ಲಿ ಇರತಕ್ಕಂಥವಳು ಗೌರಿ, ಸ್ವರ್ಣ ಗೌರಿ ಅಂತ ಕರಿತೀವಿ. ಯಾಕೆ ಈ ಸ್ವರ್ಣ ಗೌರಿ, ಸ್ವರ್ಣ ಅಂತಕ್ಕಂಥ ಹೆಸರು ಗೌರಿಗೆ ಬಂತು ಅಂತ ಹೇಳಿದ್ರೆ, ನೋಡಿ, ಆ ಗೌರಿಯ 9 ಅವತಾರಗಳ ಬಗ್ಗೆ ನೀವು ಕೇಳಿರ್ತೀರ. ನವರಾತ್ರಿಯಲ್ಲಿ ಆಚರಣೆಯನ್ನು ಮಾಡ್ತೀವಿ. ಶೈಲಪುತ್ರಿ, ಸ್ಕಂದಮಾತ, ಕೂಷ್ಮಾಂಡ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ ಅಂತೇಳಿ ಮಾಡ್ತೀವಿ. ಅದರಲ್ಲಿ ಕಾಳಿ ಅಂತಕ್ಕಂಥದ್ದು ಆ ಒಂದು ತಾಯಿ ಪಾರ್ವತೀ ದೇವಿಯ ಒಂದು ಅವತಾರವಾಗಿರ್ತಕ್ಕಂಥದ್ದು. ಕೈಲಾಸದಲ್ಲಿ ಪಾರ್ವತೀ ದೇವಿ ಆ ಕಾಳಿ ಅವತಾರದಲ್ಲಿ ಇರಬೇಕಾದ್ರೆ ಸಾಮಾನ್ಯವಾಗಿ ಕಪ್ಪು ವರ್ಣದವಳಾಗಿರ್ತಾಳೆ. ಎಲ್ಲರೂ ಆಕೆಯನ್ನ ರೇಗಿಸ್ತಾ ಇರ್ತಾರೆ, ಕಾಳಿ ಕಾಳಿ ಅಂತೇಳಿ. ಆಗ ಆಕೆ ಹೋಗಿ ಒಂದು ಹಿಮಾಲಯ ಪರ್ವತದಲ್ಲಿ ತಪಸ್ಸನ್ನು ಆಚರಿಸ್ತಾಳೆ. ತಪಸ್ಸನ್ನು ಆಚರಿಸಿ ಆ ತಪಶಕ್ತಿಯಿಂದ ಅವಳು ಹೇಗೆ ಈ ಒಂದು ಹುಣ್ಣಿಮೆಯ ದಿನ ಹಾವು ಪೊರೆಯನ್ನು ಕಳಚಿ ತನ್ನ ದೇಹದ ಪೊರೆಯನ್ನು ಕಳಚುತ್ತೋ ಆ ಥರ ಕಪ್ಪು ವರ್ಣವನ್ನ ಕಳಚಿ ಆಕೆ ಒಂದು ಸುವರ್ಣ ವರ್ಣವನ್ನ ಪಡ್ಕೊಳ್ತಾ ಹೋಗ್ತಾಳೆ. ಇದು ಒಂದು ರಥಕ್ಕಿರ್ತಕ್ಕಂತಹ ಸ್ವರ್ಣ ಗೌರಿ ಅನ್ನಕ್ಕೆ ಇರತಕ್ಕಂಥ ಒಂದು ಪದಸ ಅರ್ಥವಾಗಿರ್ತಕ್ಕಂಥದ್ದು. ಇನ್ನು
ಇದರ ಒಂದು ಕಥೆಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಹೇಗೆ ಈ ಒಂದು ವ್ರತ ಪ್ರಾರಂಭ ಆಯಿತು ಅಂದಾಗ, ಒಂದು ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರ ಅಂತಕ್ಕಂಥ ಒಂದು ಪಟ್ಟಣ ಇತ್ತು. ಅಲ್ಲಿ ಚಂದ್ರಪ್ರಭು ಅಂತಕ್ಕಂಥ ರಾಜ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆ ಚಂದ್ರಪ್ರಭು ರಾಜನಿಗೆ ಇಬ್ಬರು ಪತ್ನಿಯರಿರ್ತಾರೆ. ಅದರಲ್ಲಿ ಈತ ಬೇಟೆಗೆ ಕಾಡಿಗೆ ಹೋಗಿರ್ತಾನೆ. ಬೇಟೆಯಾಡಿ ಸಾಕಷ್ಟು ಆಯಾಸ ಆಗಿರ್ತದೆ. ಹಾಗೆ ಸರೋವರಕ್ಕೆ ನದಿ ನೀರನ್ನ ಕುಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗಂಧರ್ವ ಸ್ತ್ರೀಯರು ಏನು ಮಾಡ್ತಾ ಇರ್ತಾರೆ, ಈ ಒಂದು ಸ್ವರ್ಣಗೌರಿ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ಈತ ಕೇಳ್ತಾನೆ, ಇದೇನಿದು, ಏನು ವ್ರತ ಇದು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇದು ಸಕಲ ಸೌಭಾಗ್ಯವನ್ನು ಕೊಡ್ತಕ್ಕಂಥ ಸ್ವರ್ಣಗೌರಿ ವ್ರತ ಅಂತ ಹೇಳಿದಾಗ, ಆಗ ಆತ ಕೂಡ ಆ ಗೌರಿ ದಾರವನ್ನು ಕಟ್ಟಿಸ್ಕೊಂಡು ಮನೆಗೆ ಬಂದು ತನ್ನ ಹೆಂಡತಿಗೆ ತೋರಿಸ್ತಾನೆ, ಹೆಂಡತಿಯರಿಗೆ. ಹಾಗೆ ಹಿರಿಯ ಹೆಂಡತಿ ಏನು ಮಾಡ್ತಾಳೆ ಅಂತಂದರೆ ಆ ಒಂದು ದಾರವನ್ನು ಕಿತ್ತಿ ಬಿಸಾಕ್ಬಿಡ್ತಾಳೆ. ಹಿರಿಯ ಹೆಂಡತಿಗೆ ಈ ಒಂದು ಆಧ್ಯಾತ್ಮಿಕದ ಕಡೆ, ಒಂದು ದೈವದ ಕಡೆ ಅಷ್ಟು ಇದಿರೋದಿಲ್ಲ. ಅದನ್ನು ಬಿಚ್ಚಿ ಎಸ್ದಾಗ ಆ ಗೌರಿ ದಾರ ಎಲ್ಲೋಗಿ ಬೀಳುತ್ತೆ ಅಂತಂದ್ರೆ ಒಂದು ಒಣಗಿದ ಮರದ ಮೇಲೆ ಬೀಳುತ್ತೆ. ಆ ಒಣಗಿದ ಮರ ಮೇಲೆ ಬಿದ್ದಂತಹ ಸಂದರ್ಭದಲ್ಲಿ ಆ ಮರವೇ ಚಿಗುರು ಬಿಡುತ್ತೆ. ಅಷ್ಟೊಂದು ಪವರ್ ಇರ್ತಕ್ಕಂಥದ್ದು. ಇದನ್ನ ನೋಡಿದಂತಹ ಎರಡನೇ ಹೆಂಡತಿ ಏನು ಮಾಡ್ತಾಳೆ, ಬಹಳ ವಿಶೇಷವಾಗಿರತಕ್ಕಂಥ ವ್ರತ, ಇದನ್ನು ಮಾಡೋದ್ರಿಂದ ಒಳ್ಳೆ ಫಲ ಪಡಿಬೋದು ಅಂತೇಳಿ ಆಕೆ ಈ ಒಂದು ಸ್ವರ್ಣಗೌರಿ ವ್ರತವನ್ನು ಮಾಡ್ತಾಳೆ. ಈ ವ್ರತ ಮಾಡಿದಂಥದ್ರಿಂದ ಏನಾಗ್ತಾಳೆ, ಒಂದು ವಿಶೇಷವಾದಂತಹ ಒಂದು ಫಲವನ್ನು ಪಡಿತಾಳೆ, ಸೌಭಾಗ್ಯವಂತಿಯಾಗಿ ಬಾಳ್ತಾಳೆ. ಈ ಹಿರಿಯ ಹೆಂಡತಿ ಏನು ಈ ಒಂದು ವ್ರತವನ್ನು ತಿರಸ್ಕಾರ ಮಾಡಿ ಹೋಗಿದ್ದು, ಅವಳಿಗೆ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಅನ್ನ ಆಹಾರಗಳಿಲ್ಲದಂತೆ ಕಾಡುಗಳನ್ನು ಅಲಿತಾಳೆ. ಕೊನೆಗೆ ಅವಳಿಗೂ ಕೂಡ ಗೌರಿಯ ದರ್ಶನವಾಗುತ್ತೆ. ಅವಳು ಕೂಡ ಸ್ವರ್ಣಗೌರಿ ವ್ರತವನ್ನು ಪಡೆದು ಆ ವ್ರತವನ್ನು ಮಾಡಿ ಸಕಲ ಸೌಭಾಗ್ಯವತಿಯರಾಗಿ ಬಾಳ್ತಕ್ಕಂಥದ್ದು. ಆಮೇಲೆ ಇಲ್ಲಿ ನೋಡಿ, ಗೌರಿ ಹಬ್ಬ ಅಂತ ಹೇಳಿದ್ರೆ ಅಲ್ಲಿ ಗೌರಹ ವರ್ಣ ಇತಿ ಗೌರಿ ಅಂತ ಕರೀತಾರೆ. ಗೌರಹ ವರ್ಣ ಅಂತಂದ್ರೆ ಏನು, ಸಂಪಿಗೆ, ಕೆಂಡ ಸಂಪಿಗೆ ಅಂತ ಕರಿತೀವಲ್ಲ, ಸಂಪಿಗೆ ಹೂವಿನ ವರ್ಣವನ್ನು ಹೊಂದಿರತಕ್ಕಂಥವಳೆ ಗೌರಿ ಆಗಿರ್ತಕ್ಕಂಥದ್ದು. ಇದು ಗೌರಿ ಹಬ್ಬದ ಆಚರಣೆ ಹಿನ್ನೆಲೆ. ಇನ್ನು ಗಣಪತಿ ಹಬ್ಬದ ಬಗ್ಗೆ ನಾವು ನೋಡೋದಾದ್ರೆ, ಅವಾಗಲೇ ಹೇಳಿದೆ ವರಸಿದ್ಧಿ ವಿನಾಯಕ ವ್ರತ ಅಂತ ಹೇಳಿ. ಸೊ ಇದನ್ನ ಮೊದಲು ಯಾರು ಆಚರಣೆ ಮಾಡಿದ್ರು ಅಂತಂದ್ರೆ, ಪಾಂಡವ ಜ್ಯೇಷ್ಠನಾಗಿರತಕ್ಕಂಥ ಧರ್ಮರಾಯ ಕುರುಕ್ಷೇತ್ರ ಯುದ್ಧವನ್ನ ಮಾಡ್ಲಿಕ್ಕಿಂತ ಮೊದಲು ಶ್ರೀಕೃಷ್ಣನ ಅನಂತಿಯಂತೆ ಈ ಒಂದು ವ್ರತವನ್ನ ಮಾಡಿರತಕ್ಕಂಥದ್ದು. ಹಾಗೇನೆ ಪರಮೇಶ್ವರರು ಕೂಡ ಒಂದು ತ್ರಿಪುರಾಸುರನ ಸಂಹಾರವನ್ನು ಮಾಡಬೇಕಾದ್ರೆ ಈ ಒಂದು ವರಸಿದ್ಧಿ ವಿನಾಯಕ ವ್ರತವನ್ನೇ ಮಾಡಿ ಆ ಒಂದು ಯುದ್ಧವನ್ನು ಮಾಡಿರ್ತಕ್ಕಂಥದ್ದು. ಒಂದು ಷಣ್ಮುಖ ಸ್ವಾಮಿ ತಾರಕಾಸುರನ ವಧೆಯನ್ನ ಮಾಡಬೇಕಾದ್ರೆ ಈ ಒಂದು ವ್ರತವನ್ನ ಮಾಡಿ ಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ಭಗೀರಥವನ್ನ ಕೇಳಿದ್ವಿ, ಇಡೀ ಭೂಲೋಕಕ್ಕೆ ದೇವಗಂಗೆಯನ್ನು ತಗೊಂಡು ಬಂದಂಥವರು ಭಗೀರಥ. ಸೊ ಆ ಭಗೀರಥರು ಕೂಡ ಈ ಒಂದು ವ್ರತವನ್ನ ಮಾಡಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ವಿಶೇಷ ಒಂದು ಅಂತಂದ್ರೆ, ಸಾಂಬಾ ಅಂತಕ್ಕಂಥ ಒಬ್ಬ ಕುಷ್ಠರೋಗಿ ಈ ವ್ರತ ಮಾಡೋದ್ರಿಂದ ಅವನು ಸಂಪೂರ್ಣವಾದಂಥ ಕುಷ್ಠರೋಗ ನಿವಾರಣೆ ಆಗುತ್ತೆ. ಇದು ವರಸಿದ್ಧಿ ವಿನಾಯಕದ ಒಂದು ವ್ರತದ ಹಿನ್ನೆಲೆ ಇರ್ತಕ್ಕಂಥದ್ದು. ಹಾಗೇನೆ ನೀವು ಕೇಳಿದ್ರಿ ಈ ವರ್ಷದ ವಿಶೇಷತೆ ಏನು ನೋಡಿ. ಈ ವರ್ಷ ಗೌರಿ ಹಬ್ಬ ಬಂದಿರತಕ್ಕಂಥದ್ದು 26ನೇ ತಾರೀಕು ಮಂಗಳವಾರದ ದಿನ. ಗಣಪತಿ ಹಬ್ಬ ಬಂದಿರತಕ್ಕಂಥದ್ದು 27ನೇ ತಾರೀಕು ಬುಧವಾರದ ದಿನ. ಸೊ ನೋಡಿ, ಗೌರಿ ಅಂದ್ರೆ ಯಾರು? ಮಗಳು. ಸಾಮಾನ್ಯ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ, ಮಗಳನ್ನ ಗೌರಿಗೆ ಹೋಲಿಸ್ತಾರೆ, ಸೊಸೆಯನ್ನ ಲಕ್ಷ್ಮಿಗೆ ಹೋಲಿಸ್ತಾರೆ. ಅರ್ಥ ಆಯ್ತಾ? ಮಂಗಳವಾರ ಮಗಳನ್ನ ಕಳಿಸ್ಬಾರ್ದು, ಶುಕ್ರವಾರ ಸೊಸೆ ಕಳಿಸ್ಬಾರ್ದು ಅಂತಕ್ಕಂಥ ವಾಡಿಕೆ ಇರುವಂಥದ್ದು. ಇಲ್ಲಿ ಮಂಗಳವಾರನೇ ಬಂದಿರೋದ್ರಿಂದ ಅದು ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗೌರಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಲಿಕ್ಕೆ ಅತ್ಯಂತ ಒಳ್ಳೆಯ ಮುಹೂರ್ತ ಇರತಕ್ಕಂಥದ್ದು, ಒಳ್ಳೆಯ ದಿನ ಇರತಕ್ಕಂಥದ್ದು. ಇನ್ನು ಬುಧ ಅಂತಂದ್ರೆ ಯಾರು? ಬುದ್ಧಿಕಾರಕನಾಗಿರ್ತಕ್ಕಂಥದ್ದು. ಸೊ ಗಣಪತಿ ಯಾರು? ಗಣಪತಿಯೂ ಕೂಡ ಬುದ್ಧಿಕಾರಕನಾಗಿರೋದ್ರಿಂದ ಬುಧವಾರ ಬಂದಿರೋದ್ರಿಂದ ಇವೆರಡು ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ಇವೆರಡು ದಿನಗಳು ಕೂಡ ಎಲ್ಲರೂ ಅದ್ಭುತವಾದ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿ ಒಳ್ಳೆ ಫಲವನ್ನು ಪಡ್ಕೊಳ್ಳಿ ಅಂತ ನಿಮಗೆ ಹೇಳ್ತಾ ಈ ಮೂಲಕ ಇದರ ಹಬ್ಬದ ಹಿನ್ನೆಲೆಯನ್ನು ತಿಳಿಸ್ತಾ ಇದ್ದೇನೆ. ಸರಿ, ತಾವು ಹೇಳಿದ್ರಿ ಈ ಸ್ವರ್ಣಗೌರಿ ವ್ರತಾಚರಣೆಯಲ್ಲಿ ಗೌರಿ ದಾರವನ್ನು ಕೈಗೆ ಕಟ್ಕೊಳ್ಳುವಂಥದ್ದಾಗಿರ್ಬೋದು, ಮತ್ತು ಮನೆಗೆ ಬಂದಂಥ ಹೆಣ್ಮಕ್ಳಿಗೆ ಬಾಗಿನವನ್ನು ಕೊಡುವಂಥದ್ದು ಆ ದಿನದ ವ್ರತದ ಒಂದು ಪ್ರಮುಖ ಆಚರಣೆ. ಸರ್, ಇದರ ಮಹತ್ವವನ್ನು ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಖಂಡಿತವಾಗ್ಲೂ ನೋಡಿ, ಗೌರಿದಾರ ನಾವು ಯಾವುದೇ ಪೂಜೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಪ್ರಸಾದ ರೂಪದಲ್ಲಿ ಅದನ್ನು ಕಟ್ಕೊಳ್ತಕ್ಕಂಥದ್ದು, ಒಂದು ದಾರವನ್ನು ಕಟ್ಕೊಳ್ತಕ್ಕಂಥದ್ದು. ನೋಡಿ, ಗೌರಿ ಹಬ್ಬಕ್ಕಿಂತ ಮೊದಲು ಬಂದಿರತಕ್ಕಂಥ ಹಬ್ಬ ಯಾವುದು ಅಂತಂದರೆ ನಮಗೆ ಶ್ರಾವಣ ಮಾಸದಲ್ಲಿ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ನಾವು ಕಂಕಣ ಧಾರಣೆಯನ್ನು ಮಾಡ್ತೀವಿ, ದಾರವನ್ನು ಕಟ್ಕೋತೀವಿ. ಆ ಒಂದು ದಾರಕ್ಕೆ 12 ಗಂಟುಗಳಿರಬೇಕು. ಎಷ್ಟು ಗಂಟುಗಳು? 12 ಗಂಟುಗಳು ಇರಬೇಕಾಗ್ತದೆ. ಯಾಕೆ ಅಂತಂದರೆ ಅದು ಪ್ರತಿ 12 ಮಾಸದ ಸಂಕೇತವಾಗಿರತಕ್ಕಂಥದ್ದು. ಸೊ 12 ಗಂಟುಗಳನ್ನು ಕಟ್ಕೊಂಡು ಆ ಒಂದು ದಾರವನ್ನು ಕಟ್ಕೊಳ್ಳೋದ್ರಿಂದ ವರ್ಷದ 12 ತಿಂಗಳು ಕೂಡ ನಮ್ಮ ಜೊತೆ ಆ ಒಂದು ಮಹಾಲಕ್ಷ್ಮಿ ಇರ್ತಾಳೆ, ಆಕೆಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರತಕ್ಕಂಥದ್ದು ಅಂತಕ್ಕಂಥ ವಿಚಾರ. ಇನ್ನು ಈ ಗೌರಿ ಹಬ್ಬದಲ್ಲಿ ಬಂದಂತಹ ಸಂದರ್ಭದಲ್ಲಿ 16 ಗಂಟೆ ಇರಬೇಕು. ಈಗ ನೋಡಿ, ನೀವು ಎಲ್ಲ ಗೌರಿ ಕೂರಿಸಿರ್ತಾರೆ, ಪ್ರತಿದಿನ ಹೆಣ್ಮಕ್ಳೆಲ್ಲ ಗೌರಿ ದಾರವನ್ನು ಕಟ್ಸ್ಕೊಂಡಿರ್ತಾರೆ. 16 ಗಂಟೆಗಳೇ ಆ ದಾರಕ್ಕೆ ಇರಬೇಕಾಗುತ್ತೆ.
ಮಾಡಬೇಕಾಗತ್ತೆ. ಯಾಕೆ 16 ಗಂಟೆಗಳು ಇರಬೇಕು ಅಂತ ಹೇಳಿದ್ರೆ ಅದು 16 ಗೌರಿಯರ ಸಂಕೇತವಾಗಿರತಕ್ಕಂಥದ್ದು. ಯಾರು 16 ಆ ಗೌರಿಯರು ಅಂತಂದರೆ ಸ್ವರ್ಣಗೌರಿ, ಮಹಾಗೌರಿ, ಕಾತ್ಯಾಯಿನಿ, ಕೌಮಾರಿ, ಭದ್ರ, ವಿಷ್ಣು ಸೋದರಿ, ಮಂಗಳ ದೇವತಾ, ರಾಕೇಂದು ವದನ, ಚಂದ್ರಶೇಖರ ಪ್ರಿಯ, ವಿಘ್ನೇಶ್ವರ ಪತ್ನಿ, ದಾಕ್ಷಾಯಿಣಿ, ಕೃಷ್ಣವೇಣಿ, ಭವಾನಿ, ಲೋಲೇಕ್ಷಣ, ಮೇನಕಾತ್ಮಜ ಮತ್ತು ಸ್ವರ್ಣಗೌರಿ. ಈ 16 ಗಂಟುಗಳನ್ನು ಕೂಡ ಒಂದು ಪೂಜೆಯನ್ನು ಮಾಡಬೇಕಾಗ್ತದೆ. ಈ ಗೌರಿಯರ ಹೆಸರನ್ನು ಹೇಳ್ಕೊಂಡು ಅದನ್ನು ಪೂಜೆಯನ್ನು ಮಾಡಿ ಅದನ್ನು ನಾವು ಬಲಗೈಗೆ ಧಾರಣೆಯನ್ನು ಮಾಡಬೇಕಾಗ್ತಕ್ಕಂಥದ್ದು. ಇನ್ನು ಏನು ಅಂತಂದರೆ ಈ ಗೌರಿ ದಾರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಭಾಳ ವಿಶೇಷ ಅಂತಂದರೆ ಆ ಕಥೆಯಲ್ಲಿ ನಿಮಗೆ ಉಲ್ಲೇಖ ಆಯಿತು. ಆ ಗೌರಿ ದಾರ ಅದು ಏನು ಒಣಗಿರ್ತಕ್ಕಂಥ ಮರವನ್ನೇ ಚಿಗುರಿಸ್ತು ಅಂತ ಹೇಳಿದ್ರೆ ಎಷ್ಟು ಪವರ್ಫುಲ್ ಅನ್ನೋದು ನಮ್ಮ ಆ ಘಟನೆಯಿಂದ ನಮಗೆ ಗೊತ್ತಾಗ್ತದೆ. ನಮ್ಮ ದೇವಸ್ಥಾನದ ಗೌರಿ ದಾರದ ವಿಶೇಷ ಏನು ಅಂತಂದರೆ ಎರಳ್ಳಿ ಆ್ಯಂಡ್ ಪೋಸ್ಟಲ್ಲಿ ಇರ್ತಕ್ಕಂಥ ವಿಜಯ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಕೂಡ ಯಾರಿಗೆ ಮದುವೆ ಆಗಿರೋದಿಲ್ವೋ ಅವ್ರಿಗೆ ನಾವು ಆ ದಾರವನ್ನು 16 ಗಂಟಿನ ದಾರವನ್ನು ಪೂಜೆ ಮಾಡಿ ಕಟ್ತೀವಿ. ಅದನ್ನು ಕಟ್ಟಿದಾದ ಮೇಲೆ ಮುಂದಿನ ವರ್ಷ ಗೌರಿ ಹಬ್ಬದ ಒಳಗಡೆ ಅವರು ದಂಪತಿಗಳ ಸಮೇತವಾಗಿ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಇದು 100% ಸಿದ್ಧಿಸಿರ್ತಕ್ಕಂಥದ್ದು. ಇದು ಒಂದು 10 ಜನಕ್ಕೆ ನಾವು ಕಟ್ತು ಅಂತಂದರೆ 9 ಜನಕ್ಕೆ 100% ಮದುವೆ ಆಗಿದೆ, ಇನ್ನೊಬ್ಬರಿಗೆ ಆಗಿರೋದಿಲ್ಲ. ಅದು ಅವ್ರದ್ದು ಜಾತಕದಲ್ಲಿ ಏನೋ ದೋಷಗಳಿರ್ತದೆ, ಬೇರೆ ಏನೇ ರೀಸನ್ ಇರ್ಬೋದು, ಬಟ್ 90% ಇದುವರೆಗೂ ರಿಸಲ್ಟ್ ಬಂದಿರತಕ್ಕಂಥದ್ದು. ಹಂಗಾಗಿ ಈ ವರ್ಷ ಯಾರಿಗೆ ವಿವಾಹ ಆಗಿರೋದಿಲ್ವೋ ಅವರು ಗೌರಿ ಹಬ್ಬದ ದಿನ ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ನಮ್ಮ ವಿಜಯ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಬಂದರೆ ಅವರಿಗೆ ಒಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿ ಆ ದಾರವನ್ನು ಕಟ್ಟತಕ್ಕಂಥ ಆ ಪ್ರತೀತಿ ದೇವಸ್ಥಾನ ಪ್ರಾರಂಭವಾಗದಿಂದ ನಡ್ಕೊಂಡು ಬಂದಿದೆ ಶ್ರೀಕಾಂತ್ ಅವರೇ. ಸರ್, ಹಾಗಿದ್ರೆ ಈ ವರಸಿದ್ಧಿ ವಿನಾಯಕ ವ್ರತವನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಮಾಡುವಂಥದ್ದು ವಾಡಿಕೆ ಸರ್. ಇದರ ವಿಶೇಷತೆ ಏನು ಸರ್? ಆ ದಿನದ ವಿಶೇಷತೆ ಏನು ಅಂತಂದರೆ ಆ ದಿನ ಗಣಪತಿ ಹುಟ್ಟಿದಂತಹ ದಿನ. ಹೇಗೆ ಅಂತ ಹೇಳಿದ್ರೆ ನೀವು ಕಥೆಯನ್ನು ಕೇಳಿರ್ತೀರಿ. ಕೈಲಾಸದಲ್ಲಿ ಒಂದು ದಿನ ಪಾರ್ವತಿ ಸ್ನಾನಕ್ಕೆ ಹೋಗ್ಬೇಕಾಗಿರುತ್ತೆ, ಯಾರು ಸಹ ಸಂಗಡಿಗರು ಇರೋದಿಲ್ಲ. ಆ ದಿನ ಏನು ಮಾಡ್ತಾಳೆ ಪಾರ್ವತಿ ದೇವಿ ಅಂತಂದರೆ ತನ್ನ ದೇಹದ ಸುಗಂಧಲೇಪಿತ ಅರಿಶಿನ ಸಮೇತ ಸುಗಂಧಲೇಪಿತ ವಸ್ತುವಿನಿಂದ ಮಣ್ಣು ಮಿಶ್ರಿತವಾಗಿ ಗಣಪತಿ ಮೂರ್ತಿಯನ್ನು ಮಾಡ್ತಾಳೆ. ಎಲ್ಲ ಕಡೆ ಹೇಳ್ತಾರೆ ಕೊಳೆಯಿಂದ ಅಂತ, ಖಂಡಿತ ಕೊಳೆಯಲ್ಲ. ಸ್ನಾನವನ್ನು ಮಾಡಲಿಕ್ಕಿಂತ ಮುಂಚೆ ವಿಶೇಷವಾದ ಸುಗಂಧ ದ್ರವ್ಯಗಳನ್ನ ದೇಹಕ್ಕೆ ಹಚ್ಕೊಂಡಿರ್ತಾರೆ. ಸೊ ಅದರ ಸಮೇತವಾಗಿ ಮೃಣ್ಮಯ ಮಣ್ಣನ್ನು ಸೇರಿಸಿ ಆ ಒಂದು ಗಣಪತಿಯನ್ನು ಮಾಡ್ತಾಳೆ. ಮಾಡಿಬಿಟ್ಟು ಹೇಳ್ತಾಳೆ ನಾನು ಸ್ನಾನಕ್ಕೆ ಹೋಗಿ ಬರ್ತೀನಿ, ಒಳಗಡೆ ಯಾರನ್ನು ಬಿಡಬೇಡ ಅಂತ. ಸೊ ಗಣಪತಿ ಬಾಲಗಣಪ ಆ ಒಂದು ಕಾಯ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಪರಮೇಶ್ವರ ಬರ್ತಕ್ಕಂಥದ್ದು ಶಿವ ಬರ್ತಾರೆ. ಆದರೆ ಶಿವನನ್ನು ಕೂಡ ಗಣಪತಿ ಬಿಡೋದಿಲ್ಲ. ಆಗ ಅವರು ತಡೆದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಯುದ್ಧ ಆಗುತ್ತೆ. ಆಗ ಒಂದು ಶಿವ ಏನು ಮಾಡ್ತಾರೆ, ತನ್ನ ಒಂದು ತ್ರಿಶೂಲದಿಂದ ಒಂದು ಗಣಪತಿಯ ಶಿರಚ್ಛೇದನವನ್ನು ಮಾಡಿಬಿಡ್ತಾರೆ. ಆಗ ಪಾರ್ವತಿ ಬಂದು ನೋಡಿದ ತಕ್ಷಣ ಅವಳಿಗೆ ಆಘಾತ ಆಗುತ್ತೆ. ನನ್ನ ಮಗ, ನಾನು ಸೃಷ್ಟಿ ಮಾಡಿದಂಥ ಮಗ ಹಿಂಗಾಗೋಯ್ತಲ್ಲ ಅಂಥೇಳಿ ತುಂಬ ಉಗ್ರ ಸ್ವರೂಪವನ್ನು ತಾಳ್ತಾಳೆ. ಆಗ ಪಾರ್ವತಿಯನ್ನು ಸಮಾಧಾನವನ್ನು ಮಾಡಲಿಕ್ಕೋಸ್ಕರ ತನ್ನ ಶಿವಗಣವನ್ನು ಕರೀತಾರೆ. ಶಿವ ಕರೆದು ಉತ್ತರ ದಿಕ್ಕಿನಲ್ಲಿ ತಾಯಿಯ ಅಸಾಡ್ಡೆಯಿಂದ ಮಲಗಿರ್ತಕ್ಕಂಥ ಯಾವುದೇ ಜೀವಿ ಆಗಿರಬಹುದು, ಅದನ್ನು ಆನೆ ಅಂತ ಎಲ್ಲೂ ಹೇಳೋದಿಲ್ಲ, ಆ ಥರ ಜೀವಿ ಅಂತ ಹೇಳಿದಾಗ ಸೊ ಅವರು ಏನು ಶಿವಗಣಗಳು ಹುಡಿಕೊಂಡು ಹೋದಂಥ ಸಂದರ್ಭದಲ್ಲಿ ಉತ್ತರ ದಿಕ್ಕಿನಲ್ಲಿ ಒಂದು ಆನೆಯ ತಾಯಿಯ ಪಕ್ಕದ ಹಿಂಭಾಗದಲ್ಲಿ ಮಲಗಿರ್ತಕ್ಕಂಥ ಆನೆ ಮರಿಯ ಒಂದು ಕತ್ತನ್ನು ತಗೊಂಡು ಬರ್ತಾರೆ. ಸೊ ಆಗ ಏನು ಮಾಡ್ತಾರೆ, ಶಿವ ಅದನ್ನು ಗಣಪತಿ ದೇಹಕ್ಕೆ ಫಿಕ್ಸ್ ಮಾಡ್ತಕ್ಕಂಥದ್ದು ಇದಿರ್ತಕ್ಕಂಥ ಕತೆ. ಆ ದಿನ ಏನು ಆನೆಯ ಒಂದು ಮುಖವನ್ನು ಗಣಪತಿ ದೇಹಕ್ಕೆ ಸೇರಿಸಿದ್ರಲ್ಲ, ಅದೇ ಭಾದ್ರಪದ ಶುಕ್ಲ ಚೌತಿಯ ದಿನ. ಹಾಗಾಗಿ ಈ ದಿನನೇ ಗಣಪತಿಯ ಹುಟ್ಟಿದ ಹಬ್ಬ ಇರತಕ್ಕಂಥದ್ದು, ಆ ದಿನ ವಿಶೇಷವಾಗಿರ್ತಕ್ಕಂಥದ್ದು. ಸೊ ನಾವು ಪುರಾಣಗಳಲ್ಲಿ ಗಮನಿಸ್ತಾ ಬಂದಂಥ ಸಂದರ್ಭದಲ್ಲಿ ಎಲ್ಲ ದೇವತೆಗಳಿಗಿಂತ ಮೊದಲ ಪೂಜೆ ಈ ಗಣಪತಿಗೆ ಮಾಡುವಂಥದ್ದು ಸರ್ ವಿಶೇಷತೆ. ಸರ್ ಏನಿದು, ಇದರ ಇತಿಹಾಸವನ್ನು ತಿಳಿಸ್ಕೊಡಿ ಸರ್. ನೋಡಿ, ಏನು ಈ ಒಂದು ಘಟನೆ ನಡೀತಲ್ಲ, ಗಣಪತಿ ಶಿರಚ್ಛೇದನ ಆಯ್ತಲ್ಲ, ಆ ಏನು ಉಗ್ರ ರೂಪವನ್ನು ತಾಳಿದ್ಲು ಪಾರ್ವತಿ ದೇವಿ, ಆಗ ಆಕೆಯನ್ನು ಸಮಾಧಾನ ಮಾಡಲಿಕ್ಕೆ ವಿಷ್ಣುವನ್ನು ಕರೆಸಿರ್ತಾನೆ. ಯಾರೋ ಶಿವ. ಎಲ್ಲ ದೇವಾನುದೇವತೆಗಳು ಬಂದಿರ್ತಾರೆ ಅಲ್ಲಿ ಸಮಾಧಾನವನ್ನು ಮಾಡಲಿಕ್ಕೆ. ಮತ್ತು ಆ ಗಣಪತಿಯ ಒಂದು ವಿಶೇಷವಾದಂಥ ನೋಡಿ ಆ ಒಂದು ಅಂಗ ಜೋಡಣೆ ಇದೆಯಲ್ಲ, ಅದಕ್ಕೆ ಎಲ್ಲರೂ ಸಾಕ್ಷಿಭೂತರಾಗಿ ಎಲ್ಲ ದೇವಗಳು ಅಲ್ಲಿಗೆ ಆಗಮಿಸಿರ್ತಾರೆ. ಸೊ ಅವರು ಈಗ ಹೆಂಗೆ ತಾಯಿಗೆ ಸಖತ್ತು ಕ್ರೋಧ ಉಂಟಾಗಿರುತ್ತೆ, ನನ್ನ ಮಗನಿಗೆ ಹಿಂಗೆ ಆಗೈತಲ್ಲ ಅಂತಲ್ಲ, ಆಕೆಯನ್ನು ಸಮಾಧಾನ ಮಾಡಲಿಕ್ಕೆ ಸಲುವಾಗಿ ಎಲ್ಲ ದೇವತೆಗಳು ಕೊಡ್ತಕ್ಕಂಥ ವಿಶೇಷವಾದ ವರ ಗಣಪತಿಗೆ. ಶಿವ ಎಲ್ಲ ಗಣಗಳಲ್ಲೇ ಗಣಗಳಿಗೆ ಅಧಿಪತಿಯಾಗಿರ್ತಕ್ಕಂಥದ್ದು. ಗಣಪತಿಗೆ ಮೊದಲೇ ಪೂಜೆ ಸಲ್ಲಿ ಅಂತೇಳಿ ಅಂದಿನಿಂದನೂ ಕೂಡ ಎಲ್ಲ ದೇವತೆಗಳು ಒಮ್ಮತದಿಂದ
ಒಂದು ಮಾಡಿರ್ತಕ್ಕಂಥದ್ದು ಗಣಪತಿಗೆ ಮೊದಲನೇ ಪೂಜೆ ಆಗಬೇಕು ಅಂತ. ನೋಡಿ, ನೀವು ಏನೇ ಕೆಲಸವನ್ನು ಶುರು ಮಾಡಬೇಕಾದ್ರೆ ಅನೇಕ ವಿಘ್ನಗಳು ಬರ್ತಾ ಇರ್ತದೆ. ಗಣಪತಿ ಪೂಜೆಯನ್ನು ಮಾಡಿ ನಾವು ಕೆಲಸವನ್ನು ಮಾಡೋದ್ರಿಂದ ಎಲ್ಲ ವಿಘ್ನಗಳನ್ನು ನಿವಾರಣೆಯನ್ನು ಮಾಡ್ತಕ್ಕಂಥ ಶಕ್ತಿ ಗಣಪತಿಗಿದೆ. ಹಾಗಾಗಿ ಎಲ್ಲದಕ್ಕಿಂತಲೂ ಮೊದಲನೇ ಪೂಜೆ ಭಗವಂತನಿಗೆ ಸಲ್ತಾ ಇರತಕ್ಕಂಥದ್ದು. ಸರ್, ಮತ್ತೊಂದು ನಂಬಿಕೆ ಅಂದರೆ ಈ ಗಣಪತಿ ಹಬ್ಬದ ದಿನ ಚಂದ್ರನ ದರ್ಶನ ಮಾಡಬಾರ್ದು ಅಂತ ಹೇಳ್ತಾರೆ ಸರ್. ಏನಿದು ಸಿದ್ರೆ ಆ ವಿಷಯವನ್ನು ತಿಳಿಸ್ಕೊಡಿ. ನೋಡಿ, ಸೂರ್ಯ ಮತ್ತು ಚಂದ್ರರ ದರ್ಶನ ನಮಗೆ ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು, ನಾವು ಮಾಡಲೇಬೇಕಾಗತ್ತೆ. ನೋಡಿ, ಚೌತಿ ಇದು ವಿಶೇಷವಾಗಿ ಭಾದ್ರಪದ ಮಾಸದ ಶುಕ್ಲ ಚೌತಿಯ ದಿನ ನಾವು ನೋಡಬಾರ್ದು. ಮತ್ತು ಪ್ರತಿ ತಿಂಗಳು ಕೂಡ ಸಂಕಷ್ಟರ ಚತುರ್ಥಿ ವ್ರತ ಅಂತ ಬರುತ್ತೆ. ಅವತ್ತು ನಾವು ಚಂದ್ರನ ದರ್ಶನ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಸಂಪೂರ್ಣ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ಯಾಕೆ ಚೌತಿಯ ದಿನ ನಾವು ಚಂದ್ರನ ದರ್ಶನ ಮಾಡಬಾರ್ದು ಅಂತ ಹೇಳಿದ್ರೆ, ಗಣಪತಿ ಹಬ್ಬಕ್ಕೆ ಬಂದಿರ್ತಾನೆ. ಗಣಪತಿ ಹಬ್ಬಕ್ಕೆ ಬಂದು ಸಂಪೂರ್ಣವಾಗಿ ಮೊದಲೇ ಆತನ ಭಕ್ಷ್ಯಪ್ರಿಯನಾಗಿರ್ತಕ್ಕಂಥದ್ದು, ಭೋಜಪ್ರಿಯನಾಗಿರ್ತಕ್ಕಂಥದ್ದು, ಎಲ್ಲ ಭಕ್ಷ್ಯಾದಿಗಳನ್ನ ತಿಂದು ಅವನು ಹೋಗ್ತಾ ಇರಬೇಕಂತ ಸಂದರ್ಭದಲ್ಲಿ ಅವನದು ಡೊಳ್ಳು ಹೊಟ್ಟೆ, ತುಂಬ ದೊಡ್ಡ ಗಾತ್ರದ ಹೊಟ್ಟೆ ಇರ್ತದೆ. ಆ ಹೊಟ್ಟೆಗೆಲ್ಲ ಹಾವನ್ನು ಸುತ್ತಕೊಂಡಿರ್ತಾನೆ. ಈ ಆಕಾರವನ್ನು ನೋಡಿದಾಗ ಚಂದ್ರ ನೋಡಿ ನಕ್ಕು ಬಿಡ್ತಾನೆ. ಚಂದ್ರ ನೋಡಿ ನಕ್ಕದಂಥ ಸಂದರ್ಭದಲ್ಲಿ ಆಗ ಚಂದ್ರನಿಗೆ ಗಣಪತಿ ಶಾಪವನ್ನು ಕೊಡ್ತಾನೆ. ನನ್ನನ್ನು ನೋಡಿ ನೀನು ನಕ್ಕದಲ್ಲ, ಚೌತಿಯ ದಿನ, ಗಣಪತಿ ಹಬ್ಬದ ಚೌತಿಯ ದಿನ ಯಾರು ನಿನ್ನನ್ನು ನೋಡ್ತಾರೋ ಅಂತ್ಯವರಿಗೆ ಅಪವಾದ ಬರಲಿ ಅಂತ. ಸುಳ್ಳು ಅಪವಾದ, ಅವರು ತಪ್ಪೇ ಮಾಡಿರೋದಿಲ್ಲ, ಅದು ಸುಳ್ಳು ಅಪವಾದಗಳು ಅವ್ರಿಗೆ ಬರಲಿ ಅಂತಕ್ಕಂಥ ವಿಚಾರ ಇರುತ್ತೆ. ಈಗ ನಾವು ಶ್ರೀಕೃಷ್ಣನನ್ನು ನೋಡಿದಾಗ ಶ್ರೀಕೃಷ್ಣನಿಗೂ ಕೂಡ ಒಂದು ಸುಳ್ಳು ಅಪವಾದ ಇರುತ್ತೆ. ಏನು ಅಂತಂದರೆ, ಒಂದು ರಾಜ್ಯದಲ್ಲಿ ಸತ್ಯಜಿತ್ ಅಂತಕ್ಕಂಥ ಒಬ್ಬ ರಾಜ, ಆತ ಒಂದು ತಪಸ್ಸನ್ನು ಆಚರಣೆ ಮಾಡ್ತಾನೆ. ಅದು ಎಷ್ಟು ಕಠಿಣ ಘೋರವಾದ ತಪಸ್ಸು ಅಂತ ಹೇಳಿದ್ರೆ ಸೂರ್ಯನನ್ನೇ ನೋಡ್ತಕ್ಕಂಥದ್ದು. ಈಗ ನೋಡಿ, ನಾವು ಸೂರ್ಯ ಒಂದು 5 ನಿಮಿಷ ನೋಡ್ಲಿಕ್ಕೆ ಆಗೋದಿಲ್ಲ, ಆದರೆ ಅವನು 1000 ವರ್ಷಗಳಿಗೂ ಅಧಿಕವಾಗಿ ಸೂರ್ಯನನ್ನೇ ದಿಟ್ಟಿಸಿ ನೋಡಿ ತಪಸ್ಸನ್ನು ಮಾಡ್ತಾನೆ. ಆಗ ಸೂರ್ಯ ಪ್ರತ್ಯಕ್ಷನಾಗಿ ನಿಂಗೆ ಏನು ವರ ಬೇಕು ಅಂತ ಕೇಳಿದಾಗ ಒಂದು ಶಮಂತಕ ಮಣಿಯನ್ನು ವರವಾಗಿ ಕೊಟ್ಟಿರ್ತಾನೆ. ಆ ಶಮಂತಕ ಮಣಿಯ ವಿಶೇಷ ಏನು ಅಂತಂದರೆ, ಯಾರು ಅದನ್ನು ಧರಿಸಿರ್ತಾರಲ್ಲ ಅಂತ್ಯವರು ಸೂರ್ಯನಷ್ಟೇ ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾರೆ. ಜೊತೆಗೆ ಆ ಶಮಂತಕ ಮಣಿ ಪ್ರತಿನಿತ್ಯ 8 ಮಣ ಬಂಗಾರವನ್ನು ಕೊಡ್ತಾ ಇರುತ್ತೆ. ಒಂದು ಸತಿ ದ್ವಾರಕಾಪಟ್ಟಣಕ್ಕೆ ಸತ್ಯಜಿತ್ ರಾಜ ಬಂದಿರ್ತಾನೆ. ಆ ಶಮಂತಕ ಮಣಿಯನ್ನು ನೋಡಿ ಕೃಷ್ಣ ಮೋಹಿತನಾಗ್ತಾನೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಣಿ ಇದು ಅಂತಂದ್ಬಿಟ್ಟು ಆ ಮಣಿಯ ಬಗ್ಗೆ ವಿಚಾರಿಸ್ತಾನೆ ಶ್ರೀಕೃಷ್ಣ. ಅಷ್ಟಾದ ನಂತರ ಈ ಸತ್ಯಜಿತ್ ಏನು ಮಾಡ್ತಾನೆ, ಆ ಒಂದು ಮಣಿಯನ್ನು ತನ್ನ ತಮ್ಮ ಪ್ರಸೇನನಿಗೆ ಕೊಡ್ತಾನೆ. ಆತ ಹಾಕೊಂಡು ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೇನಾಗತ್ತೆ, ಸಿಂಹ ಆತನನ್ನು ಕೊಂದು ಆ ಮಣಿಯನ್ನು ತಗೋತದೆ. ಆ ಸಿಂಹವನ್ನು ಜಾಂಬುವಂತ ಅಂತಕ್ಕಂಥ ಕರಡಿ, ಕೇಳಿರ್ಬೋದು ನಿಮ್ಮ ಹೆಸರು, ಜಾಂಬುವಂತ ಅಂತ, ಆ ಕರಡಿ ಆ ಶಮಂತಕ ಮಣಿಯನ್ನು ತೆಗೆದುಕೊಂಡು ತನ್ನ ಮಗುವಿನ ತೊಟ್ಟಿನಲ್ಲಿ ಕಟ್ಕೊಂಡಿರುತ್ತೆ ಅದನ್ನು. ಕೊನೆಗೆ ಅಪವಾದ ಏನು ಬರುತ್ತೆ ಅಂತಂದರೆ, ಶ್ರೀಕೃಷ್ಣನೇ ಪ್ರಸೇನನನ್ನು ಕೊಲೆ ಮಾಡಿದ್ದಾನೆ ಶಮಂತಕ ಮಣಿಗೋಸ್ಕರವಾಗಿ ಅಂತಕ್ಕಂಥ ಎಲ್ಲ ಕಡೆ ಒಂದು ಸುಳ್ಳು ಅಪವಾದ ಶ್ರೀಕೃಷ್ಣನ ಮೇಲೆ ಬರುತ್ತೆ. ನಂತರ ಶ್ರೀಕೃಷ್ಣ ಅದನ್ನು ಹುಡ್ಕೊಂಡು ಹೋಯ್ತಾನೆ. ಅದನ್ನು ಈ ಒಂದು ಇದನ್ನು ನನಗೆ ಮೇಲೆ ಬಂದಿರತಕ್ಕಂಥ ಆರೋಪವನ್ನು ಸುಳ್ಳು ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸತ್ ಮಲಗಿರ್ತಾನೆ ಪ್ರಸೇನ. ಅದರ ಪಕ್ಕದಲ್ಲಿ ಸಿಂಹವು ಕೂಡ ಸತ್ತಿರುತ್ತೆ. ಅಲ್ಲೇ ಅದೇ ದಾರಿ ಹುಡುಕ ಹೋದಾಗ ಜಾಂಬು ಅಂತ ಗುಹೆ ಸಿಗುತ್ತೆ. ಅಲ್ಲಿ ನೋಡ್ತಾನೆ ಶಮಂತಕ ಮಣಿಯನ್ನು. ಆಗ ಇವರಿಬ್ಬರ ನಡುವೆ ಘೋರವಾದ ಯುದ್ಧ ಆಗುತ್ತೆ, ಜಾಂಬುವಂತ ಮತ್ತು ಕೃಷ್ಣನ ನಡುವೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಅಂತ ಗೊತ್ತಾದಾಗ ಆ ಜಾಂಬುವಂತ ಯುದ್ಧದಲ್ಲಿ ಸೋತು ಆ ಶಮಂತಕ ಮಣಿಯನ್ನು ಶ್ರೀಕೃಷ್ಣನ ಕೊಡ್ತಾನೆ. ಅದರ ಜೊತೆಗೆ ತನ್ನ ಮಗಳಾಗಿರ್ತಕ್ಕಂಥ ಜಾಂಬವತಿಯನ್ನು ಕೂಡ ವಿವಾಹವನ್ನು ಮಾಡಿ ಕೊಡ್ತಾನೆ. ಕೊನೆಗೆ ಅದನ್ನು ತೆಗೆದುಕೊಂಡು ಬಂದಂಥ ಕೃಷ್ಣ ಏನು ಮಾಡ್ತಾನೆ, ಸತ್ಯಜಿತ್ಗೆ ಕೊಡ್ತಾನೆ. ಆಗ ಅವನಿಗೆ ಸತ್ಯಜಿತ್ಗೆ ಅರಿವಾಗಿ ಇಲ್ಲ ನಂದೇ ತಪ್ಪು ಅಂತೇಳಿ ಕೊನೆಗೆ ತನ್ನ ಮಗಳಾಗಿರ್ತಕ್ಕಂಥ ಸತ್ಯಭಾಮನನ್ನ ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಡ್ತಾನೆ. ಇದು ಶಮಂತಕ ಮಣಿಯ ಕಥೆ ಇರತಕ್ಕಂಥದ್ದು. ಯಾರು ಅಪ್ಪಿತಪ್ಪಿ ಆ ಒಂದು ಗಣಪತಿ ಹಬ್ಬದ ದಿನ ಚಂದ್ರನನ್ನು ನೋಡಿದರೆ ಈ ಒಂದು ಕಥೆಯನ್ನು ಓದೋದ್ರಿಂದ ಅವರಿಗೆ ಪರಿಹಾರ ಆಗ್ತಕ್ಕಂಥದ್ದು. ಇದು ಪರಿಹಾರ ರೂಪದಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಚಂದ್ರನ ದರ್ಶನ ಅವತ್ತು ಏನು ಮಾಡೋಕ್ಕಾಗಿ, ನೋಡಿ ಏನಾಗುತ್ತೆ ಅಂತಂದರೆ, ಹಳ್ಳಿ ಕಡೆ ಹಬ್ಬದಲ್ಲಿ ಈಗ ನಮ್ಮ ಮನೇಲಿ ಗಣಪತಿ ಕೂರಿಸಿರ್ತೀವಿ, ದೇವಸ್ಥಾನದಲ್ಲೂ ಕೂರಿಸಿರ್ತವೆ. ಒಂದು ಪ್ರತೀತಿ ಇದೆ, ಏನು ಅಂತಂದರೆ ಅನೇಕ ಗಣಪತಿಗಳನ್ನ ನೋಡಬೇಕು ಅಂತ. ನಾವು ರಾತ್ರಿ ನೋಡೋಕೆ ಹೋದಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಿಲ್ಲದೇನೆ ನೋಡ್ಬಿಡ್ತೀವಿ ಚಂದ್ರನನ್ನು. ಆಯಿತಾ? ಅದಕ್ಕೆ ಪರಿಹಾರ ಆಗಬೇಕು ಅಂತಂದರೆ ಈ ಕಥೆಯನ್ನು ನಾವು ಕೇಳಬೇಕಾಗುತ್ತೆ. ಇದು ಚಂದ್ರನ ದರ್ಶನ ಯಾಕೆ ಮಾಡಬಾರ್ದು ಅಂತಕ್ಕಂಥ ಇರತಕ್ಕಂಥ ವಿಚಾರ. ಸರ್, ಯಾಕೆ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮತ್ತೊಂದು ಅಂಶವನ್ನು ಗಮನಿಸ್ತೀವಿ, ಒಂದು ಬಲಮುರಿ ಮತ್ತು ಎಡಮುರಿ. ಇದರ ವಿಶೇಷತೆ ಏನು ಸರ್? ನೋಡಿ, ಗಣಪತಿ ಎಡಮುರಿ ಬಲಮುರಿ ಅಂತಂದರೆ ಗಣಪತಿಯ ಸೊಂಡಿಲು ಯಾವ ಕಡೆಗೆ ತಿರುಗಿಕೊಂಡಿದೆ ಅಂತಕ್ಕಂಥದ್ದು ವಿಚಾರ. ಏನು ಮನೆಯಲ್ಲಿ ಪೂಜಿಸ್ತಕ್ಕಂಥವರು ಎಲ್ಲರೂ ಕೂಡ ಎಡಮುರಿ ಗಣಪತಿಯನ್ನೇ ಪೂಜೆಯನ್ನು ಮಾಡಬೇಕಾಗತ್ತೆ. ಅದು ಭೋಗಪ್ರದವಾಗಿರ್ತಕ್ಕಂಥದ್ದು, ಭೋಗಪ್ರದವನ್ನು ಕೊಡ್ತಕ್ಕಂಥದ್ದು. ಇನ್ನು ಬಲಮುರಿ ಯಾರು ಅಂತಂದರೆ ಯಾರು ಅನುಷ್ಠಾನವನ್ನು ಮಾಡ್ತಾರೆ,
ಅದು ಮೋಕ್ಷಪ್ರದವಾಗಿರತಕ್ಕಂಥದ್ದು ಬಲಮುರಿ ಗಣಪತಿ. ಆಯಿತಾ, ಅನುಷ್ಠಾನವನ್ನು ಯಾರು ಮಾಡ್ತಾರೆ ಅದಕ್ಕೆ ವಿಶೇಷವಾದಂಥ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗ್ತದೆ. ಅದು ಯಾರು ತಿಳ್ಕೊಂಡಿರ್ತಾರಲ್ಲ ಅವರೇ ಮಾಡಬೇಕಾಗ್ತದೆ. ಹಾಗಾಗಿ ಮೋಕ್ಷಪ್ರದವಾಗಿರತಕ್ಕಂಥ ಬಲಮುರಿ ಗಣಪತಿಗಿಂತ ಎಡಮುರಿ ಭೋಗಪ್ರದವಾಗಿರತಕ್ಕಂಥ ಎಡಮುರಿ ಗಣಪತಿಯನ್ನೇ ಮನೆಯಲ್ಲಿ ಪೂಜಿಸಬೇಕು. ಅದರಿಂದನೂ ಕೂಡ ಒಳ್ಳೆ ಫಲವನ್ನು ಸಿಗ್ತಕ್ಕಂಥದ್ದು. ಬಲಮುರಿ ಪೂಜಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಅದೇ ಹೇಳಿದ್ನಲ್ಲ, ಒಂದು ವ್ಯವಸ್ಥಿತವಾದ ರೀತಿ ಆಗಮೋಕ್ತ ಪದ್ಧತಿಯ ರೂಪದಲ್ಲೇ ನಾವು ಅದನ್ನು ಪೂಜೆ ಮಾಡಬೇಕಾಗ್ತದೆ. ಹಾಗಾಗಿ ಯಾರು ತಿಳಿದಿರ್ತಕ್ಕಂಥವರು ಅದನ್ನು ಮಾಡಲಿಕ್ಕೆ ಇರೋದ್ರಿಂದ ಮನೆಗಳಲ್ಲಿ ಎಡಮುರಿ ಗಣಪತಿಯನ್ನು ನಾವು ಕೂರಿಸ್ಬೇಕಾಗತ್ತೆ ಸರ್. ಹಾಗೆಯೇ ಈ ಗಣಪತಿ ಪೂಜೆಗೆ ಗೋಮಯ ಅಂದರೆ ಸಗಣಿಯನ್ನು ಮತ್ತು ಗರಿಕೆಯನ್ನು ಬಳಸುವಂಥದ್ದು ವಿಶೇಷತೆ, ಇವುಗಳ ಮಹತ್ವವನ್ನು ತಿಳಿಸ್ಕೊಡಿ ಸರ್. ಖಂಡಿತವಾಗ್ಲೂ ಗಣಪತಿ ದೂರ್ವಪ್ರಿಯನಾಗಿರ್ತಕ್ಕಂಥದ್ದು. ದೂರ್ವ ಅಂತಂದರೆ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ಗರಿಕೆ ಅಂತೇಳಿ ನಾವು ಕರಿತೀವಿ. ಗೋಮಯ ಸಂಸ್ಕೃತದಲ್ಲಿ ಗೋಮಯ ಅಂತಂದರೆ ಒಂದು ಸಗಣಿ. ಸಗಣಿ ಗರಿಕೆ ಇಲ್ಲ ಅಂತಂದರೆ ಯಾವ ಪೂಜೆನೂ ಆಗಲ್ಲ. ಯಾಕಂದರೆ ನಾವು ಗಣಪತಿನ ಆ ರೂಪದಲ್ಲೇ ನಾವು ಪೂಜೆ ಮಾಡ್ತಕ್ಕಂಥದ್ದಿದೆ. ಒಂದು ರೂಢಿಯಲ್ಲಿರತಕ್ಕಂಥ ಕಥೆಯ ಪ್ರಕಾರವಾಗಿ ಗಣಪತಿ ಹೋಗ್ತಾ ಇರ್ತಾರೆ, ಅವರ ಹಿಂದೆ ಶನಿಮಾತ್ಮರು ಬರ್ತಾ ಇರ್ತಾರೆ. ಗಣಪತಿ ಮುಂದೆ ಹೋಗ್ತಿರೋದು ಗಣಪತಿ ಅಂತ ಶನಿಮಾತ್ಮರಿಗೂ ಗೊತ್ತಿರೋದಿಲ್ಲ, ಹಿಂದೆ ಬರತಕ್ಕಂಥದ್ದು ಶನಿಮಾತ್ಮ ಅಂತ ಗಣಪತಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಸತಿ ಗಣಪತಿ ಹಿಂದಕ್ಕೆ ತಿರುಗಿ ನೋಡ್ತಾರೆ, ಶನಿಮಾತ್ಮ ಕಾಣ್ತಾರೆ. ಶನಿಮಾತ್ಮನೂ ನೋಡ್ಬಿಡ್ತಾರೆ ಗಣಪತಿಯನ್ನು. ಸೊ ಗಣಪತಿ ಗೊತ್ತಾಗುತ್ತೆ, ಇನ್ನು ಶನಿ ಬಂತು ಅಂತಂದರೆ ನಮಗೆ ಗ್ಯಾರಂಟಿ ನನ್ನ ರಾಶಿ ಪ್ರವೇಶ ಆಗುತ್ತೆ, ಇವ್ರ ಕೈಲಿ ಸಿಗಬಾರ್ದು ಅಂಥೇಳಿ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಶನಿಮಾತ್ಮನು ಕೂಡ ಓಡ್ಲಿಕ್ಕೆ ಶುರು ಮಾಡ್ತಾರೆ, ನಿಂತ್ಕೋ ಗಣಪತಿ ಅಂತ. ಹೋಯ್ತಾ ಸುಸ್ತಾಗುತ್ತೆ ಗಣಪತಿಗೆ, ನಿಂತ್ಕೋತಾರೆ, ಮತ್ತೆ ನೋಡ್ತಾರೆ, ಮತ್ತೆ ಶನಿಮಾತ್ಮ ಬರ್ತಾ ಇರ್ತಾರೆ, ಮತ್ತೆ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಮಾಡೋದು ಇವ್ರಿಗೆ ತಪ್ಸಕ್ಕೆ ಅಂತೇಳಿ ಆಗಲ್ಲಿ ಒಂದು ಹಸು ಹುಲ್ಲನ್ನು ಮೇಯ್ತಾ ಇರ್ತದೆ. ಸೊ ಏನು ಮಾಡ್ತಾರೆ, ಆ ಹುಲ್ಲಾಗ್ಬಿಡ್ತಾರೆ ಗಣಪತಿ. ಹುಲ್ಲಾದಂಥ ಸಂದರ್ಭದಲ್ಲಿ ಹಸು ಅದನ್ನು ಮೇಯ್ಕೊಂಡು ಬಿಡುತ್ತೆ, ಅದು ಹಸುವಿನ ಹೊಟ್ಟೆ ಒಳಗಡೆ ಸೇರ್ಕತ್ತದೆ. ಸೊ ಶನಿಮಾತ್ಮರು ಏನು ಯೋಚನೆ ಮಾಡ್ತಾರೆ ಗೊತ್ತಾ, ಓ ನೀನು ಹುಲ್ಲಾಗಿ ಹಸುವಿನ ಹೊಟ್ಟೆಗೆ ಸೇರಿಕೊಂಡ, ನಾನು ಕೂಡ ಬರ್ತೀನಿ ಅಂಥೇಳಿ ಅವರು ಕೂಡ ಹುಲ್ಲಾಗಲಿಕ್ಕೆ ಶುರು ಮಾಡ್ತಾರೆ, ಹುಲ್ಲಾಗ್ತಾರೆ. ಆಗ ಗಣಪತಿ ಏನು ಮಾಡ್ತಾರೆ, ಓ ಮತ್ತೆ ಈ ಹಸುವಿನ ಹೊಟ್ಟೆ ಒಳಗಡೆ ಬಂದರೆ ನಾವಿಬ್ಬರು ಅಲ್ಲೇ ಭೇಟಿ ಆಗ್ತೀವಿ ಅಂತೇಳಿ ಅವರು ಗೋಮಯದ ಮೂಲಕ, ಸಗಣಿ ಇದೆಯಲ್ಲ ಸಗಣಿಯ ಮೂಲಕ ಹೊರಗಡೆ ಬರ್ತಾರೆ. ಸೊ ನೆಕ್ಸ್ಟ್ ಶನಿಮಾತ್ಮರು ಅದನ್ನು ನೋಡ್ತಾರೆ, ಅವ್ರಿಗೇನು ಅಸಹ್ಯ ಅಂತ ಅನಿಸುತ್ತೆ, ಹಾಗಾಗಿ ಏನೂ ಅದನ್ನು ಮುಟ್ಟಕ್ಕೆ ಹೋಗೋದಿಲ್ಲ ಅವರು. ಹಂಗಾಗಿನೇ ನೋಡಿ ಗೋಮಯ ಸಗಣಿ ಮತ್ತು ಗರಿಕೆ ಅದು ಗಣಪತಿ ಆ ರೂಪವನ್ನು ಪಡೆದ್ರಿಂದ ಸೊ ಅದನ್ನು ವಿಶೇಷವಾಗಿ ಬಳಸ್ತಕ್ಕಂಥದ್ದು. ಮತ್ತು ಆನೆ ಮುಖ ಇರೋದ್ರಿಂದ ಗಣಪತಿಗೆ ಆನೆಗೆ ಪ್ರಿಯವಾಗಿರತಕ್ಕಂಥದ್ದು ಯಾವುದು, ಹುಲ್ಲು, ಗರಿಕೆ. ಹಾಗಾಗಿ ಗಣಪತಿಗೆ ಈ ಗರಿಕೆ ಅಂತಕ್ಕಂಥದ್ದು ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಇದಿಷ್ಟು ಗೋಮಯ ಮತ್ತು ಧೂರ್ವಕ್ಕೆ ಸಂಬಂಧಪಟ್ಟಂಥ ವಿಚಾರ. ಸರ್ ಹಾಗೆಯೇ ಪೂಜಾ ಸಮಯದಲ್ಲಿ ಗಣಪತಿಗೆ ಯಾವುದೇ ರೀತಿಯ ನೈವೇದ್ಯ ಮಾಡೋ ಸಮಯದಲ್ಲಾಗಿರ್ಬೋದು ಅಥವಾ ತಿಂಡಿ ತಿನಿಸುಗಳನ್ನು ಇಡೋದಾಗಿರ್ಬೋದು, ಇನ್ಯಾವುದೇ ರೀತಿಯ ಪೂಜಾ ಕ್ರಮಗಳನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ 21 ಅಂಕಿಯನ್ನು ಸಾಮಾನ್ಯವಾಗಿ ಬಳಸಲಾಗುತ್ತೆ ಸರ್. 21 ಮೋದಕ, 21 ಕಡುಬು, ಇದರ ವಿಶೇಷತೆ ಏನು ಸರ್? ಹೌದು, 21 ಅಂತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂತಹ 21 ತತ್ವಗಳ ಸಂಕೇತವಾಗಿರ್ತಕ್ಕಂಥದ್ದು. ಯಾವುದೋ 21ಗಳು ಅಂತಂದರೆ ಪಂಚೇಂದ್ರಿಯಗಳು. ನಿಮಗೆ ಗೊತ್ತಿರುತ್ತೆ ಪಂಚೇಂದ್ರಿಯ: ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ಚರ್ಮ. ಸೊ ಪಂಚ ಜ್ಞಾನೇಂದ್ರಿಯಗಳು ಅಂತೀವಿ, ಇದನ್ನು ಕರಿತೀವಿ. ಮತ್ತು ಪಂಚಭೂತಗಳು: ಅಗ್ನಿ, ಜಲ, ವಾಯು, ಭೂಮಿ ಮತ್ತು ಆಕಾಶ. ಮತ್ತು ಪಂಚ ತನ್ಮಾತ್ರಗಳು ಅಂತೇಳಿ ನಾವು ಕರಿತೀವಿ. ಯಾವ್ಯಾವುದು ಅಂದರೆ ಕಣ್ಣಿನಿಂದ ದೃಷ್ಟಿ, ಮೂಗಿನಿಂದ ವಾಸನೆ, ನಾಲಿಗೆಯಿಂದ ರುಚಿ, ಕಿವಿಯಿಂದ ಧ್ವನಿ ಮತ್ತು ಚರ್ಮದಿಂದ ಸ್ಪರ್ಶ ಆಗಿರ್ತಕ್ಕಂಥದ್ದು. ಈ ಒಂದು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು, ಈ 20 ಅಂಶಗಳ ಜೊತೆಗೆ 21ನೇದಾಗಿರತಕ್ಕಂಥದ್ದು ಅಂತಂದರೆ ಮನಸ್ಸು. 21 ತತ್ವಗಳು ಕೂಡ ಇದನ್ನು ನಿಗ್ರಹಿಸ್ಕೊಂಡು ಮಾಡೋದ್ರಿಂದ ಪೂಜೆ ಇದೆಯಲ್ಲ ಅತ್ಯಂತ ವಿಶೇಷವಾದ ಫಲವನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಹಾಗಾಗಿ 21 ವಿಶೇಷ. ಇನ್ನೊಂದು ಅಂತಂದರೆ 21 ಅಂತಂದರೆ 2, 3. 21 ಅಂತಂದರೆ 2 ಮತ್ತು 1 ಸಂಖ್ಯೆ ಇರತಕ್ಕಂಥದ್ದು. 2 ಅಂತಂದರೆ ಚಂದ್ರ, ಮನೋಕಾರಕನಾಗಿರ್ತಕ್ಕಂಥದ್ದು. 1 ಅಂದರೆ ಸೂರ್ಯ, ಆತ್ಮಕಾರಕನಾಗಿರ್ತಕ್ಕಂಥದ್ದು. ಸೊ ಇವೆರಡನ್ನು ಕೂಡಿದ್ರೆ 21, ಎರಡನ್ನೂ ಕೂಡಿದ್ರೆ ಬರ್ತಕ್ಕಂಥದ್ದು 3 ಅಂತಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಗುರು ಬೃಹಸ್ಪತಿ ಅಂತೇಳಿ ನಾವು ಕರಿತೀವಿ. ಹಾಗಾಗಿ ಆ ಗುರುವಿನ ಅನುಗ್ರಹನೂ ಕೂಡ ಇರಬೇಕಾಗತ್ತೆ. ಹಾಗಾಗಿ ಈ ಒಂದು 21 ತತ್ವಗಳ ಸಂಕೇತವಾಗಿಯೇ ಗಣಪತಿಗೆ 21 ಅಂತಕ್ಕಂಥ ಸಂಖ್ಯೆ ವಿಶೇಷವಾಗಿರ್ತಕ್ಕಂಥದ್ದು. ಸರ್ ಹಾಗಿದ್ರೆ
ಮನೆಗಳಲ್ಲಿ ಈ ವರಸಿದ್ಧಿ ವಿನಾಯಕ ವ್ರತವನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಸಾರ್ವಜನಿಕವಾಗಿ ಗಣೇಶ ಮೂರ್ತಿನ ಕೂರಿಸಿ ಹಬ್ಬವನ್ನು ಆಚರಣೆ ಮಾಡೋ ನಿಟ್ಟಿನಲ್ಲಿ ಯಾವ ರೀತಿ ಆಚರಣೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗಿದೆ ಸರ್? ಖಂಡಿತವಾಗ್ಲೂ ಕೂಡ. ಈಗ ನೋಡಿ, ಗೌರಿ ಗಣೇಶ ಹಬ್ಬ ಅಂತ ಹೇಳಿದಾಗ 2 ದಿನ ಬರ್ತಕ್ಕಂಥದ್ದು. ಅದರಲ್ಲಿ ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಗೌರಿ ಗಣಪತಿಯನ್ನು ತರಲಿಕ್ಕಿಂತ ಮೊದಲು, ಈಗ ಹಬ್ಬ ಏನು ಒಂದು ಮಂಗಳವಾರ ಬುಧವಾರ ಇದೆ ಅಂದರೆ ಸೋಮವಾರ ಭಾನುವಾರದಲ್ಲೇ ನಾವು ತಗೊಂಡು ಬರ್ತೀವಿ. ಹೇಗೆ ತಗೊಂಡು ಸ್ನಾನ ಮಡಿಯನ್ನು ಮಾಡಿಕೊಂಡು ಶುದ್ಧಿಯಾಗಿ ನಮ್ಮ ಹೆಗಲ ಮೇಲೂ ಒಂದು ಟವಲನ್ನು ಹಾಕ್ಕೊಂಡು ಆ ಒಂದು ಅಂಗಡಿಗೆ ಹೋಗಿ ಅಲ್ಲಿ ಗಣಪತಿಗೆ ಒಂದು ಶಲ್ಯವನ್ನು, ಒಂದು ಹೊಸ ವಸ್ತ್ರವನ್ನು ಹಾಕಿ ಘಂಟಾನಾದ ಸಮೇತವಾಗಿ ಅದನ್ನು ತಗೊಬಂದು ಮನೆಯಲ್ಲಿ ಇಟ್ಟಿರಬೇಕಾಗ್ತದೆ. ಇನ್ನು ಗೌರಿಯ ಹಬ್ಬದ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಭ್ಯಂಗನ ಸ್ನಾನವನ್ನು ಮಾಡಿ ನದಿ ತೀರಕ್ಕೆ ಹೋಗಬೇಕಾಗತ್ತೆ. ನದಿ ತೀರಕ್ಕೆ ಹೋಗಿ ಅಲ್ಲಿ ನಾವೇನು ಗೌರಿಯನ್ನು ತಗೊಂಡಿರ್ತೀವಲ್ಲ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಒಂದು ನದಿಯಲ್ಲಿ ಮುಳುಗಬೇಕಾಗತ್ತೆ. ಅರಿಶಿನ, ಕುಂಕುಮ, ಬಳೆ, ಬಿಚ್ಚೋಲೆ ಎಲ್ಲವನ್ನು ಆ ನದಿಗೆ ಹಾಕಿ ನಮ್ಮ ಕೈಯ ಬೊಗಸೆಯಲ್ಲಿ ಎಷ್ಟು ಮರಳು ಸಿಗುತ್ತೋ ಅಷ್ಟು ಮರಳನ್ನು ನಾವು ತೊಗೊಳ್ಬೇಕಾಗತ್ತೆ. ಅದನ್ನು ತಗೊಂಡು ಅದನ್ನು ಒಂದು ಬಿಳಿ ವಸ್ತ್ರದಲ್ಲಿ ಆ ಮರಳನ್ನು ಹಾಕಿ ಅದನ್ನು ಕಟ್ಟಿ ಅದಕ್ಕೆ ಅರಿಶಿನವನ್ನು ಹಚ್ಚಿ ಅದನ್ನೂ ಕೂಡ ತಟ್ಟೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅದಕ್ಕೆ 16 ಎಳೆ ಇರತಕ್ಕಂಥ ಒಂದು ಗೆಜ್ಜೆ ವಸ್ತ್ರವನ್ನು ಹಾಕಿ ಒಂದು ಪೂಜೆಯನ್ನು ಮಾಡಿ ಗಂಗಸ್ಥಾನದಲ್ಲಿ ಮಂಗಳ ವಾದ್ಯ ಸಮೇತವಾಗಿ ಮನೆ ಅಥವಾ ದೇವಸ್ಥಾನಕ್ಕೆ ಬರಬೇಕಾಗತ್ತೆ. ಬಂದಂತಹ ಸಂದರ್ಭದಲ್ಲಿ ಇದನ್ನು ಯಾರು ಮಾಡಬೇಕು? ಮನೆಯಲ್ಲಿರ್ತಕ್ಕಂಥ ಪುರುಷರು ಮಾಡಬೇಕು ಗೌರಿಯನ್ನು ತರ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಹೆಂಗಸರು ಆರತಿಯನ್ನು ಮಾಡಿ ಅವ್ರನ್ನ ಒಳಗಡೆ ಕರ್ಕೋಬೇಕಾಗತ್ತೆ. ಅದಕ್ಕಿಂತ ಮೊದಲು ನಾವು ಒಂದು ಪೀಠವನ್ನು ರೆಡಿ ಮಾಡಿರಬೇಕಾಗತ್ತೆ. ಮನೆಯ ಮಧ್ಯಭಾಗದಲ್ಲಿ, ಮನೆಯ ಒಂದು ಈಶಾನ್ಯ ಭಾಗದಲ್ಲಿ ಒಂದು ಪೀಠವನ್ನು ಮಾಡಿ ಆ ಪೀಠದಲ್ಲಿ ಒಂದು ಬಾಳೆ ಎಲೆಯನ್ನು ಹಾಕಿ, ಬಾಳೆ ಎಲೆ ಮೇಲೆ ಅಕ್ಕಿ, ತಂಡುಲ ಅಂತ ಕರಿತೀವಿ, ಅಕ್ಕಿಯನ್ನು ಹಾಕಿ ಅದರಲ್ಲಿ 16 ದಳಗಳನ್ನು ಬರಿಬೇಕಾಗತ್ತೆ. 16 ದಳಗಳು ಅಂತಂದರೆ 16 ಅಂತಕ್ಕ ಹೆಂಗೆ ಗಣಪತಿಗೆ 21 ಸಂಖ್ಯೆ ಅಂತ ನಾವು ಕರಿತೀವೋ, ಗೌರಿಗೆ 16 ಸಂಖ್ಯೆ, ಷೋಡಶ ಸಂಖ್ಯೆಗಳಿರ್ತಕ್ಕಂಥದ್ದು 16 ದಳವನ್ನು ಬಂದು ಗೌರಿಯನ್ನು ಕೂರಿಸ್ಬೇಕಾಗತ್ತೆ. ಗೌರಿಯನ್ನು ಕೂರಿಸಾದ ಮೇಲೆ ಪೂಜೆ ಹೇಗೆ ಮಾಡಬೇಕು ಅಂತಂದರೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕಾಗತ್ತೆ. 16 ರೀತಿಯ ಉಪಚಾರ ಪೂಜೆಗಳು. ಈಗ ಯಾರು ನೆಂಟರು ಬರ್ತಾರೆ, ಬನ್ನಿ ಕುತ್ಕೊಳ್ಳಿ ಅಂತೀರಿ, ಅವ್ರು ಕೈಕಾಲು ತೊಳಿಸ್ತೀರಿ, ಅವ್ರ ಮುಖ ತೊಳಿಸ್ತೀರಿ, ಅವರಿಗೆ ಊಟವನ್ನು ಕೊಡ್ತೀರಿ. ಅದೇ ರೀತಿ ದೇವತೆಗಳಿಗೂ ಕೂಡ ಆಹ್ವಾನೆಯನ್ನು ಮಾಡಿ ಪಾದ್ಯ, ಅರ್ಘ್ಯ, ಆಚಮನಾದಿಗಳನ್ನು ಕೊಟ್ಟು ಎಲ್ಲ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ದೇವತಾಯಿಗೆ ನೈವೇದ್ಯವನ್ನು ಅರ್ಪಿಸಬೇಕಾಗತ್ತೆ. ವಿಶೇಷವಾಗಿ ಒಂದು ಹೆಸರುಬೇಳೆ, ಸೌತೆಕಾಯಿ, ಪಂಚಫಲಗಳು, ಒಂದು 5 ರೀತಿಯ ಅನ್ನಗಳನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ. ಅದಾದ ಮೇಲೆ ಬಾಗಿಣವನ್ನು ತಾಯಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ. ಬಾಗಿಣವನ್ನು ಬಾಗಿಣ ಅಂತಂದರೆ ನೋಡಿ, ಬಾಗಿಣದಲ್ಲಿ ಹೊಸದಾಗಿ ಮದುವೆಯಾದಂಥವರು 16 ಬಾಗಿಣವನ್ನು ಕೊಡಬೇಕಾಗತ್ತೆ. ಹೊಸದಾಗಿ ಮದುವೆಯಾದಂಥವರು ಇನ್ನು ಪ್ರತಿ ವರ್ಷ ಅಂತಂದರೆ 3 ಬಾಗಿಣ, 5 ಬಾಗಿಣವನ್ನು ಕೊಡಬೇಕಾಗುತ್ತೆ. ಬಾಗಿಣದ ಮಹತ್ವದಲ್ಲಿ ಹೇಳಬೇಕಾದ್ರೆ ಗೌರಿಗೆ ಬಾಗಿಣನ್ನು ಕೊಡಬೇಕಾದ್ರೆ ಸೆರಗಿನಿಂದ ಕೊಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸೆರಗಿನಲ್ಲಿ ಮಹಾಲಕ್ಷ್ಮಿ ಇರತಕ್ಕಂಥದ್ದು. ಮಹಾಲಕ್ಷ್ಮಿಯನ್ನು ಇಟ್ಟು ಬಾಗಿಣನ್ನು ಕೊಡ್ತಕ್ಕಂಥದ್ದು. ಬಾಗಿಣಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಅಂಥೇಳಿ ನಾವು ಕರಿತಾ ಹೋಗ್ತೀವಿ. ಈ ಬಾಗಿಣವನ್ನು ಆ ಗೌರಿಗೆ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ. ನಾನು ಅವಾಗಲೇ ಹೇಳ್ದಂಗೆ ಸ್ವರ್ಣ ಗೌರಿ ವ್ರತದ ಒಂದು ಕಥೆಯನ್ನು ಹೇಳಿದ್ನಲ್ಲ, ಆ ಒಂದು ಏನು ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರದಲ್ಲಿ ಚಂದ್ರಪ್ರಭು ಆ ಒಂದು ಕಥೆಯನ್ನು ಶ್ರವಣವನ್ನು ಮಾಡಬೇಕಾಗತ್ತೆ. ಅದಾದ ಮೇಲೆ ಆ ಗೌರಿಯನ್ನು ಉದ್ವಾಸನೆ ಮಾಡಬಾರ್ದು, ಅಂದರೆ ಅದನ್ನು ಸರಳಿಸಬಾರ್ದು. ಈಗ ಏನು ಮಾಡಿಬಿಡ್ತಾರೆ ಸಾಮಾನ್ಯವಾಗಿ ಅಂತ ಹೇಳಿದ್ರೆ, ಗೌರಿ ಹಬ್ಬ ಆಯ್ತಪ್ಪ, ನಾಳೆ ಗಣಪತಿ ಕೂರಿಸ್ಬೇಕು ಅಂದ್ಬಿಟ್ಟು ಗೌರಮ್ಮನ ಕಡೆ ಸರಿಸ್ಬಿಡ್ತಾರೆ. ಅದನ್ನು ಸರಳಿಸಬಾರ್ದು. ಅದನ್ನು ಹಾಗೆ ಎಲ್ಲಿ ನಾವು ಅದೇ ರೀತಿ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಮಂಟಪದಲ್ಲಿ ನಾಳೆ ಗಣಪತಿಯನ್ನು ಕೂರಿಸ್ಲಿಕ್ಕೆ ಎಲ್ಲಿ ಎಷ್ಟು ಜಾಗವನ್ನು ಬಿಡಬೇಕು ನಾನು, ಮತ್ತು ಗೌರಿಗೆ ಎಷ್ಟು ಜಾಗ ಬೇಕು ಅಂತೇಳಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಮಾರನೆಯ ದಿನ ಆ ಗಣಪತಿಯನ್ನು ಕೂಡ ಕೂರಿಸ್ಬೇಕಾದ್ರೆ ಅದೇ ರೀತಿ ಒಂದು ಗಂಗಸ್ಥಾನ, ಅಲ್ಲೇ ಮನೆ ಮುಂದೆನೇ ನಲ್ಲಿ ಇದ್ದರೆ ಅಲ್ಲಿ ಪೂಜೆ ಮಾಡಿಕೊಂಡು ಅದಕ್ಕೆ ವಸ್ತ್ರಾದಿಗಳನ್ನು ಹಾಕಿ ಗಣಪತಿಗೆ ಅದು ಮಂಗಳವಾದ್ಯ ಸಮೇತವಾಗಿ ಆ ಗಣಪತಿಯನ್ನು ಕೂಡ ಅಲ್ಲಿ ಕೂರಿಸ್ಬೇಕಾಗತ್ತೆ. ಅದಕ್ಕೆ ಗಣಪತಿ ಕೂರಿಸ್ಬೇಕಾದ್ರೆ ಒಂದು ಮಣೆಯ ಮೇಲೆ ಬಾಳೆ ಎಲೆ, ಬಾಳೆಯ ಮೇಲೆ ಅಕ್ಕಿ, 8 ದಳಗಳು ಬರಿಬೇಕಾಗತ್ತೆ. 8 ದಳವನ್ನು ಬರೆದು ಗಣಪತಿಯನ್ನು ಕೂರಿಸ್ಬೇಕಾಗತ್ತೆ. ಗಣಪತಿಗೆ ಪ್ರಿಯವಾಗಿರ್ತಕ್ಕಂಥ ಮೋದಕ, ಕರ್ಜಿಕಾಯಿ, ಕಡುಬು, ಚಕ್ಲಿ, ಈ ರವೆ ಉಂಡೆ ಎಲ್ಲ ಒಂದು ನೈವೇದ್ಯವನ್ನು ಗಣಪತಿಗೆ ಮಾಡಿ ಅದಾದ ನಂತರ ಒಂದು ವಿಶೇಷವಾಗಿರತಕ್ಕಂಥ ಕಥೆ ಇದೆ, ವರಸಿದ್ಧಿ ವಿನಾಯಕ ವ್ರತದ ಕಥೆ ಇದೆ. ಆ ಕಥೆಯನ್ನು ಕೂಡ ಕೇಳಿ ಪೂಜೆಯನ್ನು ಮಾಡಬೇಕಾಗತ್ತೆ. ಈ ರೀತಿ ಸರಳವಾಗಿ ಪೂಜೆಯನ್ನು ನಾವು ಮಾಡ್ಬೋದಾಗಿದೆ. ಸರ್, ಹಾಗೆಯೇ ಈ ವಿಸರ್ಜನೆ ಮಾಡೋದ್ರ ವಿಶೇಷತೆ ಏನು ಸರ್? ಯಾವ ರೀತಿ ವಿಸರ್ಜನೆ ಮಾಡಬೇಕು? ಈಗ ನೋಡಿ, ಯಾವುದೇ ಒಂದು ಆರಂಭ ಆದರೂ ಅದಕ್ಕೊಂದು ಅಂತ್ಯ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಗಣಪತಿ ವಿಸರ್ಜನೆಯಲ್ಲಿ ಅಡಗಿರ್ತಕ್ಕಂಥ ತತ್ವ ಅಂತಂದರೆ ಒಂದು ಭೂಮಿ ಮತ್ತು ಜಲತತ್ವ. ನೋಡಿ, ನಮ್ಮ ದೇಹವಾದರೂ ಕೂಡ ಪಂಚಭೂತಗಳಲ್ಲಿ ಲೀನವಾಗುತ್ತೆ ಅಲ್ವಾ? ಪಂಚಭೂತಗಳಿಂದೇ ಆಗಿರತಕ್ಕಂಥ ದೇಹ ಪಂಚಭೂತಗಳಲ್ಲಿ ಲೀನ ಆಗ್ತಾ ಹೋಗುತ್ತೆ.
ಇಲ್ಲಿ ಭೂಮಿಯ ತತ್ವದಲ್ಲಿರ್ತಕ್ಕಂಥ ಗಣಪತಿಯನ್ನು ಜಲತತ್ವ, ಪಾರ್ವತಿ ತತ್ವ ಜಲದಲ್ಲಿರ್ತಕ್ಕಂಥದ್ದು. ಸೊ ಆ ಒಂದು ಜಲತತ್ವದಲ್ಲಿ ಸಮ್ಮಿಲನ ಮಾಡ್ತಕ್ಕಂಥದ್ದೇ ಆಗಿರುವಂಥದ್ದು. ಏನು ಗಣಪತಿಯನ್ನು ನಾವು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಬೆಸ ಸಂಖ್ಯೆಯಲ್ಲಿ 3 ದಿನ, 5 ದಿನ, 9 ದಿನ, ಈ ಥರದ ಬೆಸ ಸಂಖ್ಯೆಯಲ್ಲಿ ಆ ಒಂದು ಗಣಪತಿಯನ್ನು, ಆ ಒಂದು ಗೌರಿಯನ್ನು ಸಮೇತವಾಗಿ ವಿಸರ್ಜನೆಯನ್ನು ನಾವು ಮಾಡಬೇಕಾಗ್ತದೆ. ಸೊ ಮಂಗಳವಾರ ದಿನ ವಿಸರ್ಜನೆಯನ್ನು ಮಾಡುವಾಗಿಲ್ಲ. ಅದು ಗಣಪತಿನೇ ಆಗಿರಲಿ, ಅದು ಗೌರಿನೇ ಆಗಿರಲಿ, ಮಂಗಳವಾರ ವಿಸರ್ಜನೆಯನ್ನು ಮಾಡುವಾಗಿಲ್ಲ. ಬೇರೆ ದಿನಗಳಲ್ಲಿ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಸೊ ಏನು ಹೇಳ್ತಾರೆ, ಯಾವ ರೀತಿ ವಿಸರ್ಜನೆಯನ್ನು ಮಾಡಬೇಕು ಅಂತಂದರೆ ಪಂಚನದಿ ಮೂಲಗಳಲ್ಲೇ ವಿಸರ್ಜನೆ ಆಗಬೇಕು ಅಂತ ಹೇಳ್ತಾರೆ. ಯಾವುದು ಪಂಚನದಿಗಳು ಅಂತಂದರೆ ಸಮುದ್ರ, ಸರೋವರ, ನದಿ, ಬಾವಿ ಮತ್ತು ಕೆರೆ, ಇಲ್ಲೇ ಬಿಡಬೇಕು ಗಣಪತಿನ ಅಂತ ಹೇಳ್ತಾರೆ. ಸೊ ಇತ್ತೀಚೆಗೆ ಎಲ್ಲ ಈಗ ನಮ್ಮ ಹಳ್ಳಿಗಳ ಕಡೆ ಆದರೆ ಅಟ್ಲೀಸ್ಟ್ ನದಿನಾರ ಸಿಗುತ್ತೆ, ಕೆರೆನಾರ ಸಿಗುತ್ತೆ. ಸಿಟಿಗಳಲ್ಲಿ ಏನೂ ಇರಲ್ಲ. ಹಾಗೇನು ಮಾಡ್ತಾ ಇದ್ದಾರೆ ಅವರು ಅಂತಂದರೆ, ಸೊ ಒಂದು ವಿಶೇಷವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಗಣಪತಿ ಮುಳುಗುವಷ್ಟು ಒಂದು ಪವಿತ್ರವಾಗಿರತಕ್ಕಂಥ ಗಂಗೆಯನ್ನು ಹಾಕಿ ಸೊ ಅಲ್ಲೇ ಮುಳುಗಿಸಿ ಅದು ಏನಾಗುತ್ತೆ, ಕಂಪ್ಲೀಟಾಗಿ ಅದು ಕರಗಿದ ಮೇಲೆ ಆ ನೀರನ್ನು ಸೊ ಒಂದು ಗಿಡಕ್ಕೋ ಅಥವಾ ಒಂದು ಬೇರೆ ಕಡೆನೋ ಹಾಕ್ತಕ್ಕಂಥ ಪದ್ಧತಿ ರೂಢಿಯಲ್ಲಿ ನಡ್ಕೊ ಬಂದಿದೆ. ಹಾಗಾಗಿ ಗಣಪತಿಗೆ ವಿಶೇಷವಾಗಿ ಸೊ ಈ ಥರದ ಪದ್ಧತಿ ಪ್ರಕಾರವೇ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಬಹಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ಈ ಗೌರಿ ಗಣೇಶ ವ್ರತಾಚರಣೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ತಾ ಬಂದ್ರಿ ಸರ್. ಕೊನೆಯದಾಗಿ ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸಮುದಾಯದ ಜನತೆಗೆ ಏನು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ನಮ್ಮ ಹಿಂದೂ ಸನಾತನ ಧರ್ಮದ ಪ್ರತಿಯೊಂದು ಹಬ್ಬಗಳು ಕೂಡ ನಮಗೆ ನಮ್ಮ ಪೂರ್ವಿಕರು ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಒಂದು ಜೀವನ ಶೈಲಿ ಅಂತ ನಾವು ಕರಿಬೇಕಾಗತ್ತೆ. ಹೌದು. ಯಾಕೆ ಅಂತಂದರೆ ಈ ಹಬ್ಬದ ಆಚರಣೆ ನೋಡಿ, ನಾವೆಲ್ಲರೂ ಸೇರ್ತೀವಿ. ಈಗ ಗೌರಿ ಗಣಪತಿ ಹಬ್ಬ ಎರಡು ಒಟ್ಟಿಗೆ ಬರ್ತದೆ. ಸೊ ಏನಕ್ಕೆ ಅಂತಂದರೆ ಅದು ತಾಯಿ ಮಗನ ಒಂದು ಬಾಂಧವ್ಯವನ್ನು ಸಾರ್ತಕ್ಕಂಥದ್ದಾಗಿರುತ್ತೆ. ಸೊ ಒಂದು ಹಬ್ಬ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಮಹಿಳೆಯರೆಲ್ಲ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ, ಪುರುಷರೆಲ್ಲ ಅದಕ್ಕೆ ತೋರಣಗಳು ಮತ್ತೊಂದು ಮಗದೊಂದು ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಎಲ್ಲರೂ ಕೂಡ ಒಂದು ಭಾವನೆಯನ್ನು ಒಟ್ಟಿಗೆ ಒಂದು ಸಂಬಂಧಗಳನ್ನು ಬೆಸಿಲಿಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು. ನಿಮಗೆ ಇನ್ನೊಂದೇನು ಅಂತಂದರೆ ನೋಡಿ, ಬಾಲಗಂಗಾಧರನಾಥ್ ತಿಲಕರು ಏನು ಈ ಒಂದು ಗಣಪತಿ ಉತ್ಸವವನ್ನು ಪ್ರಾರಂಭ ಮಾಡಿದ್ರು, ಇದು ಒಂದು ರಾಷ್ಟ್ರೀಯ ಭಾವೈಕ್ಯದ ಸಂಕೇತವಾಯಿತು. ಹೌದು. ಇವತ್ತಿಗೂ ಕೂಡ ವಿಜೃಂಭಣೆಯಿಂದ ಮಹಾರಾಷ್ಟ್ರ, ಮುಂಬೈಲೆಲ್ಲ ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇದೆಲ್ಲ ನಮ್ಮ ಜೀವನ ಶೈಲಿ. ಈಗ ಹೇಳ್ತಾರೆ ಒಂದೊಂದು ಕಡೆ ಏನು ಮೂಲೆಯಲ್ಲಿ ಕಸ್ಬರಲ್ಲಿ ಇಡಬೇಡ, ಲಕ್ಷ್ಮಿ ಬರಲ್ಲ. ಸೊ ಅದು ಹೇಗೆ ಅಂತಂದರೆ ಅದು ನಾವು ಯಾವ ರೀತಿ ಬದುಕಬೇಕು, ನಮ್ಮ ಜೀವನ ಶೈಲಿ ಹೇಗಿರಬೇಕು ಅನ್ನೋದಕ್ಕೆ ಅವ್ರು ಹಾಕೊಟ್ಟಿರ್ತಕ್ಕಂಥ ಸೂತ್ರಗಳು. ನೀವು ಯಾವುದೇ ನೀವು ಆಚರಣೆಗಳು ತಗೊಂಡ್ರು ಅದರಲ್ಲಿ ಏನಿರ್ತದೆ, ವೈಚಾರಿಕತೆ ಇರತಕ್ಕಂಥದ್ದು ನಿಜ. ಸೊ ಹಾಗಾಗಿ ನೀವು ಹಬ್ಬದ ಹಿನ್ನೆಲೆ ಏನು, ಸೊ ಹೇಗೆ ಆಚರಣೆಯನ್ನು ಮಾಡಬೇಕು ಎಲ್ಲವನ್ನೂ ಕೂಡ ವೈಚಾರಿಕತೆಯಿಂದ ತಿಳ್ಕೊಂಡು ಶಾಸ್ತ್ರೋಕ್ತವಾಗಿ ಮಾಡೋದ್ರಿಂದ ನಿಮಗೆ ಅದರ ಫಲ ಪಡಿತಾ ಹೋಗ್ಬೋದು. ಹಾಗಾಗಿ ಎಲ್ಲ ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಾನು ಏನಪ್ಪ ಹೇಳೋದು ಅಂತಂದರೆ, ಎಲ್ಲರೂ ಕೂಡ ಮನೆಯವರೆಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಬಾಂಧವ್ಯಯುಕ್ತರಾಗಿ ನೀವು ಹಬ್ಬವನ್ನು ಆಚರಣೆಯನ್ನು ಮಾಡಿ, ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ತಮಗೂ ಕೂಡ ಈ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಷ್ಟೊತ್ತು ಈ ಗೌರಿ ಗಣೇಶ ವ್ರತಾಚರಣೆ ಕುರಿತು ನಮಗೆ ತಿಳಿದಿರುವಂಥ ಹಾಗೂ ತಿಳಿದೇ ಇರುವಂಥ ಒಂದಷ್ಟು ವಿಚಾರಗಳನ್ನು ನಮಗೆ ಹಾಗೂ ನಮ್ಮ ಕೇಳುಗರಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು ಶ್ರೀಕಾಂತ್ ಅವರೇ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಈ ಗೌರಿ ಗಣೇಶ ವ್ರತಾಚರಣೆಯ ಹಿನ್ನೆಲೆ, ಅದರ ವಿಶೇಷತೆ, ಆಚರಣೆಯ ವಿಧಾನ ಹಾಗೂ ಈ ವ್ರತಾಚರಣೆಯಿಂದ ಏನೆಲ್ಲ ಫಲವನ್ನು ನಾವು ಪಡ್ಕೋಬೋದು ಅನ್ನೋದು ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು HD ಕೋಟೆಯ ಜ್ಯೋತಿಷ್ಯರು, ಆಧ್ಯಾತ್ಮಿಕ ಸಲಹೆಗಾರರು, ಆಗಮಿಕರು ಹಾಗೂ ಶಿಕ್ಷಕರು ಆದಂತಹ ಶ್ರೀಯುತ ಮಹೇಶ್ವರ ಆರಾಧ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ಗೌರಿ ಗಣೇಶ ಹಬ್ಬದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ದಿನದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.